ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಗುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸದ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದೇವಹೂತಿ ತನ್ನ ಪತಿಯಲ್ಲಿ ಭಗವಂತನನ್ನು ಕಾಣ್ತಾ ಯಾವ ರೀತಿಯಿಂದ ಸೇವೆ ಮಾಡಿದಳು ಮತ್ತು ಭಾಗವತಕಾರರಾದಂಥ ವೇದವ್ಯಾಸ ದೇವರು ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ದಂಪತಿಗಳು ಪರಸ್ಪರ ಹೇಗೆ ಪ್ರೀತಿಯಿಂದ ಇರಬೇಕು ಅಂತನ್ನೋದನ್ನು ನಾರದ ಮತ್ತು ಧರ್ಮರಾಜನ ಸಂವಾದದ ಮುಖಾಂತರ ತಿಳಿದುಕೊಳ್ಳಲು ನಾವು ಪ್ರಯತ್ನ ಮಾಡಿದ್ದೇವೆ. ಈ ಕಡೆಯಲ್ಲಿ ದೇವಹೂತಿ ತಪಸ್ಸಿನಲ್ಲಿರ್ತಕ್ಕಂಥ ತನ್ನ ಗಂಡನ ಸೇವೆಯನ್ನು ವಿಧವಿಧಿನಿಂದ ಮಾಡ್ತಾ ಇದ್ದಾಳೆ. ಆಶ್ರಮದ ಎಲ್ಲ ಜವಾಬ್ದಾರಿಯನ್ನು ಸ್ವೀಕರಿಸಿದ್ದಾಳೆ. ಅನೇಕ ವಿದ್ಯಾರ್ಥಿಗಳು, ಅನೇಕ ಋಷಿಗಳು, ಅಭ್ಯಾಗತರು
ಇವರು ಅಸಂಪ್ರಜ್ಞಾ ಸಮಾಧಿಯಲ್ಲಿ ತಪಸ್ಸೆ ಕುಳಿತುಕೊಂಡು ಬಿಟ್ಟಿದ್ದಾರೆ. ಗಂಡನಾಶ್ರಮ ನನಗೇನು ಸಂಬಂಧ ಅಂತನ್ನುವುದಲ್ಲ, ಸಂಪೂರ್ಣ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದಾಳೆ. ಇದೇ ಗೃಹಸ್ಥಾಶ್ರಮ ಧರ್ಮದ ವೈಶಿಷ್ಟ್ಯ. ಸಮಾಜದ ಜವಾಬ್ದಾರಿಯನ್ನು ಸ್ವೀಕರಿಸುವುದೇ ನಮ್ಮ ಪ್ರಕಾರ ಗೃಹಸ್ಥಾಶ್ರಮ. ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಹಣ ಗಳಿಸೋದಿಲ್ಲ. ಅವರ ಊಟದ, ಇರುವಿಕೆಯ, ಬಟ್ಟೆ, ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಗೃಹಸ್ಥರ ಕರ್ತವ್ಯ. ಆನಂತರ ವಾನಪ್ರಸ್ಥರು ಯಾವಾಗ ಏನಾದರೂ ಅವರ ಸಂಕಟ ಬಂದಾಗ ಗೃಹಸ್ಥರೇ ಅವರು ಸಂರಕ್ಷಕರಾಗಿರಬೇಕಾಗ್ತದೆ. ದೇವಹೂತಿ ನಾನು ಹಂಸತೂಲಿಕಾ ತಲ್ಪದ ಮೇಲೆ ಬೆಳೆದವಳು, ರಾಜಕುಮಾರಿ, ಕೋಮಲಳು, ಇದೆಲ್ಲ ಕಠಿಣ ನನ್ನ ಕೆಲಸ ಆಗೋದಿಲ್ಲ ಅನ್ನಲಿಲ್ಲ. ಜಗತ್ತಿನಲ್ಲಿ ಮನಸ್ಸಿದ್ದರೆ ಯಾವುದು ಅಸಂಭವವಲ್ಲ. ಆಶ್ರಮದ ಜವಾಬ್ದಾರಿಯ ಜೊತೆಯಲ್ಲಿ ತಪಸ್ಸಿನಲ್ಲಿದ್ದ ಪತಿಯ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾಳೆ. ಪತಿಯು ಕೇವಲ ಯಾವಾಗಲಾದರೂ ಒಮ್ಮೆ ಎಚ್ಚರವಾದಾಗ ಅಲ್ಪಾಹಾರ ಮಾಡೋದನ್ನು ಕಂಡು ತಾನು ಆಹಾರವನ್ನು ಬಹಳ ಕಡಿಮೆ ಮಾಡಿದ್ದಾಳೆ. ಹೀಗಾಗಿ ಆ ಸಂಪೂರ್ಣ ಜವಾಬ್ದಾರಿಯಿಂದ ಮೈಕೈ ತುಂಬಿಕೊಂಡಿರ್ತಕ್ಕಂತಹ ದೇವಹೂತಿ ಸೊರಗಿ ಕಡ್ಡಿಯಾಗಿದ್ದಾಳೆ. ಆದರೆ ಮುಖದ ತೇಜ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ತನ್ನ ಗಂಡನಂತೆ ಒಲಕಲ ಧಾರಣವನ್ನು ಮಾಡಿದ್ದಾಳೆ. ರಾಜಪುತ್ರಿ ಅಂತ ತಿಳ್ಕೊಂಡಂತ ಹೇಳತಕ್ಕಂಥ ಸ್ಪೆಷಾಲಿಟಿಯನ್ನು ಇಟ್ಟುಕೊಳ್ಳಿಲ್ಲ. ಭಗವಂತನ ಅನುಗ್ರಹದಿಂದ ಕರ್ದಮ ಪ್ರಜಾಪತಿಗಳು ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಷ್ಟಸಿದ್ಧಿಗಳನ್ನು ಪಡೆದಿದ್ದಾರೆ. ಪಡೆದಂಥ ಭಗವಂತ ಅನುಗ್ರಹದಿಂದ ಪಡೆದ ಮೇಲೆ ಮನಸ್ಸಿಗೆ ಸಂತೃಪ್ತಿಯಾಗಿದೆ. ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದಾರೆ ಆಶ್ರಮದ ಕಡೆಗೆ. ತಾವು ಆಶ್ರಮದ ಕಡೆಗೆ ಅಲಕ್ಷ್ಯ ಮಾಡಿದರೂ ಮೊದಲನಿಗಿಂತಲೂ ಆಶ್ರಮ ಭಾಳ ಉನ್ನತವಾದ ಸ್ಥಿತಿಯಲ್ಲಿ ಇದೆ. ಅಧ್ಯಾಪಕರು, ಶಿಷ್ಯರೆಲ್ಲ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲರ ಯೋಗಕ್ಷೇಮವನ್ನು ಕೇವಲ ಒಬ್ಬಳೇ ದೇವಹೂತಿ ಅದನ್ನು ಸಂಪೂರ್ಣವಾಗಿ ನೋಡಿಕೊಳ್ತಾ ಇದ್ದಾಳೆ. ಭಾಳ ಸಂತೋಷವಾಯಿತು. ಅಷ್ಟರಲ್ಲಿ ನದಿಯಿಂದ ನೀರು ತರ್ತಾ ಇದ್ದಾಳೆ ದೇವಹೂತಿ. ಸೊಂಟದ ಮೇಲೆ ಒಂದು ಕೊಡ, ತಲೆ ಮೇಲೊಂದು ಕೊಡ. ಕರೆದ ಪ್ರಜಾಪತಿ ನೋಡಿದರು, ಕೆಲಸ ಮಾಡಿ ಮಾಡಿ ಸೊರಗಿ ಹೋಗಿದ್ದಾಳೆ. ಕ್ಷಾಮಾಂ ಕೃಶಾಂಗೀಂ ಅಂತಹ ಸಂದರ್ಭದಲ್ಲಿ ಆಗ ನೋಡಿ ಅವರಿಗೆ ಕಾಲೇನ ಭೂಯಸಾ ಕ್ಷಾಮಾಂ, ಬಹುದಿನಗಳಿಂದ ಆಶ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರಿಂದಾಗಿ ಬಹಳ ದಣಿದು ಹೋಗಿದ್ದಾಳೆ. ಅತ್ಯಂತ ಕಡ್ಡಿಯಂತೆ ಸೊರಗಿ ಹೋಗಿದ್ದಾಳೆ. ಆದರೆ ವ್ರತದಿಂದ ಅದ್ಭುತವಾದ ತೇಜಸ್ಸು ಅವಳ ಮುಖದ ಮೇಲೆ ಕಂಡು ಬರ್ತಾ ಇದೆ. ಆ ತೇಜಸ್ಸಿ ಆಶ್ರಮವನ್ನು ಆಳ್ತಾ ಇದೆಯೇನು ಎಂಬುವಂಥ ಒಂದು ದೈವೀ ಶಕ್ತಿ ಅವಳಲ್ಲಿದೆ. ಅದನ್ನು ಕಂಡು ಕರ್ದಮ ಪ್ರಜಾಪತಿಗಳು ಮನಸ್ಸಿನಲ್ಲಿ ಬಂತು. ದೇವಹೂತಿಯನ್ನು ತನ್ನ ಕರ್ತವ್ಯವನ್ನು ನಿರ್ವಹಿಸಿದಳು. ಗಂಡನಾಗಿ ಅವರ ಸುಖ ಸಮೃದ್ಧಿಯ ಜವಾಬ್ದಾರಿನ ನೋಡ್ಕೊಳ್ಬೇಕಾಗಿತ್ತು ಅಂತ ತಿಳ್ಕೊಂಡಂತೇಳಿ, ಅಯ್ಯೋ ನಾನು ಆ ರೀತಿಯಾಗಿರ್ತಕ್ಕಂಥ ಅವಳ ಯೋಗಕ್ಷೇಮ ನೋಡಿಕೊಳ್ಳಲಿಲ್ಲ ಅಂತ ತಿಳ್ಕೊಂಡಂತೇಳಿ ಮನಸ್ಸಿನಲ್ಲಿ ಸ್ವಲ್ಪ ಪೀಡಿತರಾಗಿದ್ದಾರೆ. ಎರಡು ಪಾಠ ಇದೆ. ವ್ರೀಡಿತ, ಬಹಳ ದುಃಖವಾಯಿತು, ನನ್ನ ಹೆಂಡತಿಗೆ ಇಷ್ಟೆಲ್ಲ ಕಷ್ಟ ಆಗಿದೆ ಅಂತೇಳಿ. ಇದೇ ಗಂಡ ಹೆಂಡತಿಯಲ್ಲಿರ್ತಕ್ಕಂತಹ ಪರಸ್ಪರ ಪ್ರೀತಿ. ಗಂಡನ ಸುಖದಲ್ಲಿ ಸುಖಿಯಾಗಿ, ಗಂಡನ ದುಃಖದಲ್ಲಿ ದುಃಖಿಯಾಗಿ, ಹೆಂಡತಿ ಸುಖದಲ್ಲಿ ಸುಖಿಯಾಗಿ, ಹೆಂಡತಿಯ ದುಃಖದಲ್ಲಿ ದುಃಖವಾಗಿ, ಸಮಾನಶೀಲರಾಗಿದ್ದುಕೊಂಡು ಪರಸ್ಪರ ಯೋಗಕ್ಷೇಮವನ್ನು ನೋಡಿಕೊಂಡು ಸಂಸಾರದ ಜವಾಬ್ದಾರಿಯನ್ನು ವಹಿಸುವುದೇ ದಂಪತಿಗಳ ಕರ್ತವ್ಯವಲ್ಲವೇ? ಅವಳನ್ನು ನೋಡಿ ತಾವು ಏನೋ ಒಂದು ಅಪರಾಧ ಮಾಡಿದ್ದೇವೆ ಅಂತ ಅನಿಸಿದೆ. ಸ್ವಲ್ಪ
ನಾಚಿಕೆಯು ಬಂದಿದೆ. ಕರೆದು ಹೇಳ್ತಾರೆ, ಎಲೆ ಮಾನಿನಿ, ಪ್ರಿಯ ಪತ್ನಿಯೇ, ಅದೆಷ್ಟು ಸೇವೆ ಮಾಡಿದ್ದಿ. ನಿನ್ನ ಸೇವೆಯನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಗ್ತಾ ಇದೆ. ಜಗತ್ತಿನಲ್ಲಿ ಜನರು ವಿಶೇಷವಾಗಿ ತಮ್ಮ ದೇಹದ ಮೇಲೆ ಬಹಳ ಪ್ರೇಮವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕಾಲ ಕಾಲಕ್ಕೆ ತಿನಿಸುಗಳು, ಆನಂತರ ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಬ್ಯೂಟಿ ಪಾರ್ಲರ್, ಹಾಗೆ ಹೀಗೆ ಅಲಂಕಾರಗಳು ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ತಾವು ಯಾವಾಗಲೂ ಸುಂದರರಾಗಿ ಕಾಣಬೇಕು ಅಂತಿಕೊಂಡಂತಕ್ಕಂಥ ರೀತಿಯಲ್ಲಿ ಇರ್ತಾರೆ. ಆದರೆ ಯಾವ ಹೆಣ್ಣು ಮಕ್ಕಳಿಗೆ ತಮ್ಮ ದೇಹದ ಸೌಂದರ್ಯ, ದೇಹ ಪ್ರಮುಖವಾಗಿರ್ತದೆಯೋ ದೇವಹೂತಿ, ಅದನ್ನೇ ನೀನು ಉಪೇಕ್ಷೆ ಮಾಡಿದ್ದೀಯಲ್ಲ. ಯೋ ದೇಹಿನಾಂ ಇದಮತೀವ ಸುಹೃತ್ ಸ್ವದೇಹ. ನಿಜವಾಗಿಯೂ ಒಳಗಿದ್ದ ಭಗವಂತನನ್ನು ಪ್ರೀತಿಸಬೇಕು, ತಮ್ಮ ಆತ್ಮದ ಉನ್ನತಿಯನ್ನು ಮಾಡಬೇಕು. ಅದನ್ನು ಬಿಟ್ಟು ಯಾವುದು ಅತ್ಯಂತ ಪ್ರಿಯವಾಗಿರ್ತದೋ ಆ ದೇಹವನ್ನೇ ನೋಪೇಕ್ಷಿತ. ನೀನು ಉಪೇಕ್ಷೆ ಮಾಡಿದ್ದೀಯಲ್ಲ, ನನಗೋಸ್ಕರ ಇಷ್ಟು ಸೊರಗೆ ಸುಣ್ಣಾಗಿದ್ದೀಯಲ್ಲ, ದಣಿದು ಬಸವಳಿದ್ದೀಯಲ್ಲ, ನಿನ್ನ ದೇಹವನ್ನು ಸಾಣೆಕಲ್ಲಿನಲ್ಲಿ ತಿಕ್ಕಿ ಅದನ್ನು ಸಾಣೆಕಲ್ಲು ಸುಗಂಧ ಹರಿಸಿ ತಾನು ಕೃಶಿವಾಗುವಂತೆ ಕೃಶಿವಾಗಿದ್ದೀಯಲ್ಲ, ಬಹಳ ಸಂತುಷ್ಟನಾಗಿದ್ದೇನೆ, ಸಿದ್ಧಿಯನ್ನು ಪಡೆದಿದ್ದೇನೆ. ಏನು ಸುಖ ಬೇಕು ಹೇಳು, ಎಲ್ಲವನ್ನೂ ನಾನು ಕೊಡ್ತೇನೆ. ದೇವರು ನನಗೆ ವಿಶೇಷವಾದಂಥ ಸಾಮರ್ಥ್ಯ ಕೊಟ್ಟಿದ್ದಾನೆ. ನನಗೆ ಗೊತ್ತಿದೆ ಸಂಸಾರಿಕ ಸುಖಗಳು ಅಸ್ಥಿರ ಅಂತನ್ನೋದು. ಆದರೆ ಗೃಹಸ್ಥರು ಕಿಂಚಿತ್ ಈ ರೀತಿಯಾಗಿರ್ತಕ್ಕಂಥ ಭೋಗಗಳನ್ನು ಸ್ವೀಕರಿಸುವುದು ಕೂಡ ಶಾಸ್ತ್ರ ಸಮ್ಮತವಾದ್ದರಿಂದಾಗಿ ಆಗ ಏನು ಬೇಕು ಕೇಳು ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ದೇವಹೂತಿ ವಿಚಾರ ಮಾಡ್ತಾಳೆ, ನನ್ನ ಪತಿ ಇವತ್ತು ಮನಸ್ಸಿನಿಂದ ಬಹಿರ್ಭೂತನಾಗಿದ್ದಾನೆ. ಇನ್ನು ಸಂಸಾರದಲ್ಲಿ ನಮ್ಮ ಜೊತೆಯಲ್ಲಿ ಸಾಮಾನ್ಯನಾಗಿರ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಬಹಳ ಸಂತೋಷವಾಯಿತು, ಮೈ ರೋಮಾಂಚಿತವಾಯಿತು. ಅದರ ಜೊತೆಯಲ್ಲಿ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಸಂಕೋಚದಿಂದ ಮುಖ ಕೆಳಮುಖ ಮಾಡಿದ್ದಾಳೆ. ಈ ಸಂದರ್ಭ ಬರೀ ಕಥೆ ಅಂತಲ್ಲ, ಗಂಡನ ಉನ್ನತಿಗಾಗಿ ಹೆಣ್ಣು ಹೇಗೆ ಶ್ರಮ ಪಡಬೇಕು, ಗಂಡ ಇನ್ನೂ ಉನ್ನತನಾಗಲಿ, ಇನ್ನೂ ಅವನ ಉನ್ನತಿಯಲ್ಲಿ ತನ್ನ ಉನ್ನತಿ ಇರ್ತದೆ. ಅವನಿಗೆಲ್ಲ ಅನುಕೂಲತೆಗಳನ್ನು ಮಾಡಿಕೊಡೋಕೆ ನಾನೇ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಅನ್ಬಾರ್ದು. ಅದನ್ನು ತೋರಿಸಿಕೊಟ್ಟಿದ್ದಾಳೆ ದೇವಹೂತಿ. ಪತಿಯ ಸಿದ್ಧಿಯಲ್ಲಿ ತನ್ನ ಸಿದ್ಧಿ ಇದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾಳೆ. ಆ ಕಾಲದಲ್ಲಿ ಸ್ವಲ್ಪ ಕೂಡ ಮನಸ್ಸಿನ ಮೇಲೆ ಅಸಮಾಧಾನ ಇರಲಿಲ್ಲ, ಸಂತೋಷವಾಗಿತ್ತು. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಮಂದಹಾಸದಿಂದ ಮಾತನಾಡಿದ್ದಾಳೆ. ವ್ರೀಡಾವಲೋಕ ವಿಲಸತ್ ಹಸಿತಾನನ ಆಹ. ಭಾಗವತ್ಕಾರ ಬಹಳ ಅದ್ಭುತ ಶಬ್ದ ಜೋಡಿಸ್ತಾರೆ. ನಾಚಿಕೆ, ಅದರ ಜೊತೆಯಲ್ಲಿ ಮಂದಹಾಸ, ಸುಖದ ಒಂದು ಅದ್ಭುತವಾಗಿರ್ತಕ್ಕಂಥ ಹಾಸ ಮುಖದ ಮೇಲೆ ಬಂದಿದೆ. ಮನುಷ್ಯ ತಾನು ತನ್ನ ಹಿರಿಯರ ಜೊತೆಗೆ ಮಾತನಾಡುವಾಗ ಏನೇ ಕಷ್ಟ ಇರಲಿ, ಏನೇ ಶ್ರಮ ಇರಲಿ, ಅವರಿಗೆ ಮನಸ್ಸಿಗೆ ನೋವದಂತೆ ಹಸನ್ಮುಖಿಯಾಗಿ ಮಾತನಾಡಬೇಕು, ತನ್ನ ನೋವನ್ನು ಒಳಗಿಟ್ಟುಕೊಳ್ಬೇಕು. ಆಗ ಭಗವಂತ ಒಲಿತಾನೆ. ದೇವಹೂತಿ ಹಾಗೆ ಮಾಡಿದ್ದಾಳೆ. ಹಸಿತಾನನ, ಮಂದಹಾಸಯುಕ್ತಳಾಗಿ ಮಾತನಾಡಿದ್ದಾಳೆ. ಪತಿವರ್ಯ, ತಾವು ಸಿದ್ಧಿಯನ್ನು ಪಡೆದಿರ, ಭಾಳ ಸಂತೋಷ. ಏನು ಬೇಕಾದನ್ನು ಕೊಡ್ತೇನೆ, ಏನು ಬೇಕು ಅಂತ ಕೇಳಿದ್ದೀರಾ? ನನಗೇನು ಬೇಕಾಗಿಲ್ಲ. ನಿಮ್ಮಂಥ ಮಹಾನುಭಾವರ ಸೇವೆ ಮಾಡುವ ಅವಕಾಶ ಸಿಗ್ತಲ್ಲ. ನನ್ನ ಕಿಂಚಿತ್ ಸೇವೆಯಿಂದ ಒಬ್ಬ ವ್ಯಕ್ತಿ ಮಹಾನ್ ಸಿದ್ಧಿಯನ್ನು ಪಡೆದನಲ್ಲ, ಇದಕ್ಕಿಂತ ಹೆಚ್ಚಿನ ಆನಂದ ಏನು? ಇನ್ನೊಬ್ಬರ ಉನ್ನತಿಯಲ್ಲಿ ಆನಂದ ಪಡ್ತಕ್ಕಂಥದ್ದು ಸಜ್ಜನರ ಗುಣಧರ್ಮ. ನಿಮ್ಮ ಸೇವೆಯಲ್ಲಿ ನನಗೆಲ್ಲವೂ ಸಿಕ್ಕಿದೆ.
ಇಲ್ಲ ದೇವಹೂತಿ, ಅಭಿಪ್ರಾಯವನ್ನು ವ್ಯಕ್ತಪಡಿಸು. ದೇವಹೂತಿ ಹೇಳ್ತಾಳೆ, ಅಭಿಪ್ರಾಯ ವ್ಯಕ್ತಪಡಿಸು ಅಂತ ಹೇಳ್ತಾ ಇದ್ದೇನೆ, ಹೇಳ್ತೇನೆ. ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ಸಂತಾನವನ್ನು ಬಯಸ್ತಾಳೆ. ಆದ್ದರಿಂದಾಗಿ ಎಲ್ಲ ಸ್ತ್ರೀಯರಂತೆ ನಾನು ಕೂಡ ಸಂತಾನವನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಬಯಸ್ತೇನೆ. ಅಷ್ಟೇ ಅಲ್ಲ, ಸಂತಾನ ಕೊಡುತ್ತವರೆಗೂ ನಾನು ಇರ್ತೇನೆ ಅಂತ ನೀವು ಹೇಳಿದ್ದೀರಲ್ಲ, ಆ ರೀತಿಯಾಗಿರ್ತಕ್ಕಂಥ ಮೊದಲೇ ನೀವು ಮಾತನ್ನು ಕೂಡ ಕೊಟ್ಟಿದ್ದೀರಿ. ಹೆಣ್ಮಗಳು ತಾನು ಬಂದ ಕುಲದಕ್ಕೆ ಅಭಿವೃದ್ಧಿ ಮಾಡಬೇಕಾದದ್ದು ಅವಳ ಕರ್ತವ್ಯ, ಅದಕ್ಕೆ ನನ್ನ ತಯಾರಿ ಇದೆ. ಯಸ್ತೇಭ್ಯಧಾಯಿ ಸಮಯ ಸಕೃದಂಗ ಸಂಗ ಭೂಯಾತ್ ವರೀಯಸಿ ಗುಣ ಪ್ರಸವಸತಿಯನ. ಉತ್ತಮ ಸಂತಾನ ಕೊಡುವ ಅದ್ಭುತ ಆಚರಣಶೀಲನಾಗಿರ್ತಕ್ಕಂಥ ಪತಿಯ ಜೊತೆಗಿರುವುದು, ಲಕ್ಷ್ಮಿ ಭಗವಂತನ ಜೊತೆಗಿರುವಂತೆ ಅತ್ಯಂತ ಆನಂದದಾಯಕವಾಗಿದೆ. ಆದ್ದರಿಂದಾಗಿ ತಮ್ಮ ಅಭಿಪ್ರಾಯ ಹೇಗಿದೋ ಅದಕ್ಕೆ ನಾನು ಸಿದ್ಧಳಿದ್ದೇನೆ. ಆಗ ಕರ್ದಮ ಪ್ರಜಾಪತಿಗಳು, ಸರಿ, ಸಂತಾನಕ್ಕೆ ನಾವು ಇವತ್ತು ಸಂತಾನದ ಗರ್ಭಾಧಾನವನ್ನು ಮಾಡಿಬಿಡೋಣ ಅಂತ. ಆದರೆ ಪ್ರತಿಯೊಂದಕ್ಕೂ ಒಂದು ಸಂದರ್ಭ ಇರ್ತದೆ. ತತ್ವವನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಆಗ ದೇವಹೂತಿ ನಕ್ಕು ಹೇಳ್ತಾಳೆ, ಪತಿದೇವ, ಸಂತಾನ ಪಡಿಬೇಕಾಗಿದ್ದರೆ ಗಂಡ ಹೆಂಡತಿ ಇಬ್ಬರು ಒಳ್ಳೆ ಆರೋಗ್ಯದಿಂದ ಇರಬೇಕು, ಮೈ ತುಂಬಿಕೊಂಡಿರಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಶಾರೀರಿಕ ಪೀಡೆ ಇರಬಾರ್ದು. ನೀವು ದಣಿದಿದ್ದೀರಿ, ನಾನು ದಣಿದಿದ್ದೇನೆ, ನಾವಿಬ್ಬರು ಮೊಟ್ಟ ಮೊದಲು ಸಶಕ್ತರಾಗೋಣ, ಆರೋಗ್ಯವಂತರಾಗೋಣ, ಆಗ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಂತಾನ ಹುಟ್ಟುತ್ತದೆ. ಮಕ್ಕಳನ್ನು ಪಡೆಯಬೇಕಾಗಿದ್ದರೆ ಶಾಸ್ತ್ರದಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಹೆಚ್ಚು ಉಪ್ಪು ಇಲ್ಲದೆ, ಹೆಚ್ಚಿಗೆ ಕರಿದ ಪದಾರ್ಥವಿಲ್ಲದೆ, ಅತಿ ಖಾರವಿಲ್ಲದ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಕೆಲವು ದಿವಸ ತೆಗೆದುಕೊಂಡು ದೇಹದ ಅಭಿವೃದ್ಧಿಗೋಸ್ಕರ ರಸಾಯನಗಳನ್ನು ಸ್ವೀಕರಿಸ್ತಾ ಭಗವಂತನನ್ನು ನೆನೆಯುತ್ತಾ ಪರಮಾತ್ಮನೇ ಸನ್ನಿಹಿತನಾಗಿ ಸಂತಾನವನ್ನು ಕೊಡಲಿ ಅಂತ ಹೇಳ್ಕೊಂಡಂತನ್ನುವ ಭಾವನೆಯನ್ನು ಬೆಳೆಸಿಕೊಂಡು ಆಗ ಆ ನಂತರ ಅತಿ ಉತ್ತಮವಾದ ಸ್ವಚ್ಛವಾದ ಕೋಣೆ. ಏನ್ರಿ ಆಚಾರ್ಯ, ಬೆಡ್ರೂಮ್ ವರ್ಣನೆ ಮಾಡ್ತೀರಾ? ಹೌದು. ಪ್ರಸನ್ನತೆ ವಾತಾವರಣದಲ್ಲಿ ಸಂತಾನ ಪ್ರಾಪ್ತಿ, ಪ್ರಸನ್ನವಾದ ಸಂತಾನಕ್ಕೆ ಕಾರಣೀಭೂತವಾಗಿದೆ. ನಾನು ವರ್ಣನೆ ಮಾಡೋದಿಲ್ಲ. ಸಮಯ ಸಿಕ್ಕಾಗ ವಾತ್ಸ್ಯಾಯನ ಅಂತ ತಿಳ್ಕೊಂಡಂತನ್ನು ಋಷಿಗಳಾಗಿ ಹೋಗಿದ್ದಾರೆ. ಅವರು ಬರೆದಿರ್ತಕ್ಕಂಥ ಗ್ರಂಥದ ಹೆಸರು ಕಾಮಸೂತ್ರ ಅಂತ ತಿಳ್ಕೊಂಡಂತಾರೆ. ಕಾಮ ಅಂದಾಕ್ಷಣ ಜನರಿಗೆ ವಿಕೃತ ಭಾವನೆ ಬರ್ತದೆ, ಹಾಗಿಲ್ಲ. ಕಾಮ ಮನಸ್ಸಿನೆಲ್ಲ ಅಭಿಲಾಷೆಗಳನ್ನು ಸರಿಯಾಗಿ ಪಡೆಯುವುದಕ್ಕೋಸ್ಕರ ಹೇಗಿರಬೇಕು ಅವರು ವರ್ಣನೆ ಮಾಡ್ತಾರೆ. ಶಯ್ಯಾಗ್ರಹ ಹೇಗಿರಬೇಕು, ಅಲ್ಲಿ ಯಾವ ಚಿತ್ರಗಳಿರಬೇಕು, ಅಲ್ಲಿರ್ತಕ್ಕಂಥ ಮಲಗಿಕೊಳ್ಳುವ ಆ ಪಲಂಗ ಹೇಗಿರಬೇಕು, ಅಲ್ಲಿ ಯಾವ ಮಂಗಲಕರವಾದ ವಸ್ತುಗಳು ರೂಮ್ನಲ್ಲಿರಬೇಕು, ಅಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಹೇಗೆ ಸುಗಂಧ ಇರಬೇಕು, ಆನಂತರ ಮನಸ್ಸಿನಲ್ಲಿ ಯಾವ ಉತ್ತಮ ಭಾವನೆಗಳಿರಬೇಕು, ನಮ್ಮ ಋಷಿಮುನಿಗಳೆಲ್ಲ ಮಾಡಿಟ್ಟಿದ್ದಾರೆ. ನಮ್ಮ ದುರ್ದೈವ ಸಂಸ್ಕೃತ ಕಲಿಯೋದಿಲ್ಲ. ಸಂಸ್ಕೃತ ಬಲ್ಲವರಿಂದ ಅವರ ಹೆಚ್ಚು ಹೋಗಲಿಕ್ಕೆ ನಮ್ಮ ಹತ್ರ ಸಮಯ ಕಡಿಮೆ ಇದೆ. ಸಂಸ್ಕೃತ ಶಾಸ್ತ್ರಗಳಲ್ಲಿ ಇಂಥ ಒಂದು ಜೀವನದ ಒಂದು ಅಂಗದ ಬಗ್ಗೆ ವಿಚಾರ ಮಾಡಿಲ್ಲ ಅಂತ ಅನ್ಬೇಡಿ. ವಾತ್ಸ್ಯಾಯನ ಹೇಳ್ತಾನೆ ಮಾನಸಿಕ ಸ್ಥಿತಿ ಹೇಗಿರಬೇಕು ಅಂತೇಳಿ. ಆ ನಂತರ ರಜಸ್ವಲಿ ಆದ ನಂತರ ಅವಳು ಎಷ್ಟು ದಿವಸವಾಗಿರಬೇಕು, ಯಾವ ಕಾಲದಲ್ಲಿ
ಗಂಡ ಹೆಂಡತಿಯರ ಸಂಘವಾಗಬೇಕು. ಆ ಸಂದರ್ಭದಲ್ಲಿ ಯಾವ ಕಡೆಯಿಂದ ಪ್ರಾಣಾಯಾಮ ಮಾಡ್ತಿರ್ಬೇಕು, ಯಾವ ಮೂಗಿನಿಂದ ಆ ರೀತಿಯಾಗಿರ್ತಕ್ಕಂಥ ಶ್ವಾಸೋಚ್ಛ್ವಾಸ ಮಾಡ್ತಾ ಇರಬೇಕು, ಮನಸ್ಸಿನಲ್ಲಿ ಭಗವಂತನ ಯಾವ ರೂಪಚಿಂತನೆ ಇರಬೇಕು. ಶಾಸ್ತ್ರದಲ್ಲಿ ಇದನ್ನು ನಮ್ಮಲ್ಲಿ ವಾಮಯಜ್ಞ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಪತಿ ಪತ್ನಿಯರು ಜೊತೆಗಿರುವುದು, ಸಂತಾನ ಪಡೆಯುವುದು ಶಾಸ್ತ್ರವಿಹಿತವೇ. ಇದನ್ನು ಕೂಡ ನಮ್ಮ ಶಾಸ್ತ್ರಕಾರರು ಯಜ್ಞ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಆ ರೀತಿಯಾಗಿ ಅಂತಹ ಅನುಕೂಲತೆಯನ್ನು ಮಾಡಿಕೊಡಿ ಮೊದಲು, ಆನಂತರ ಸಂತಾನ ಪಡೆಯೋಣ ಅಂತ ತಿಳ್ಕೊಂಡು ಅಂತೇಳಿ ದೇವಹೂತಿ ಹೇಳ್ತಾಳೆ. ಆಗ ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ ಆಗಿಂದಾಗಲೇ ತಮ್ಮ ಸಿದ್ಧಿಯಿಂದಾಗಿ 9 ಅಂತಸ್ತಿನ ಒಂದು ದೊಡ್ಡ ರಾಜಮಹಲನ್ನು ತಯಾರು ಮಾಡಿದ್ದಾರೆ. ಆ ರಾಜಮಹಲಿನ ವೈಶಿಷ್ಟ್ಯ ಏನಿತ್ತು ಅಂತ ತಿಳ್ಕೊಂಡು ಅಂತಂದರೆ, ಕಾಮಗ ತನ್ನ ಇಚ್ಛೆಯಂತೆಯಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಬೇಕಾದರೆ ಆಕಾಶದಲ್ಲಿ ವಿಮಾನದಿಂದ ತಿರುಗಾಡ್ತಾ ಇತ್ತು. ಸಂಪೂರ್ಣ 9 ಅಂತಸ್ತಿನ ಮನೆ ಆಕಾಶದಲ್ಲೇ ತಿರುಗಾಡ್ತಾ ಇತ್ತು. 9 ಅಂತಸ್ತಿನ ವಿಮಾನದ ಕಲ್ಪನೆ ಇವತ್ತು ಬಂದಿದೆ ಇಲ್ಲೋ ಗೊತ್ತಿಲ್ಲ. ಇದೆ ಕೆಲವು ದೊಡ್ಡ ದೊಡ್ಡ ವಿಮಾನಗಳು. ಬೇಕಾದರೆ ಸಬ್ಮರಿನ್ನಂತೆ ನೀರಿನಲ್ಲಿ ಹೋಗೋದಾಗಿತ್ತು. ಪೃಥ್ವಿಯ ಮೇಲೆ ನಿಂತುಕೊಂಡು ಮನೆಯಂತೆ ನಿಂತುಕೊಳ್ಬೋದಾಗಿತ್ತು. ಆನಂತರ ತಾವು ಅವಳನ್ನು ಕರೆದು, ನೋಡು, ನಾನು ಕೂಡ ಈ ಬಿಂದು ಸರೋವರದಲ್ಲಿ ಮುಳುಗಿ ಹೇಳ್ತೇನೆ, ನೀನು ಮುಳುಗಿ ಹೇಳು, ದಿವ್ಯವಾದ ಶರೀರವನ್ನು ಪಡೆಯೋಣ ಅಂತ ತಿಳ್ಕೊಂಡು ಅಂತೇಳಿ ಯಾವಾಗ ದೇವಹೂತಿ ಸ್ನಾನ ಮಾಡಬೇಕು ಅಂತ ಮುಳುಗಾಗ್ತಾಳೆ. ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾಳೆ. ಸರೋವರದಲ್ಲಿ ಅನೇಕ ಅಪ್ಸರಾ ಸ್ತ್ರೀಯರಂತಕ್ಕಿಂತಲೂ ಸುಂದರಿಯರಾಗಿರ್ತಕ್ಕಂಥ ಸ್ತ್ರೀಯರು ದೇವಹೂತಿಯ ಕೈ ಹಿಡಿದು ಕರೆದುಕೊಂಡು ಹೋಗಿ ಆಸನದ ಮೇಲೆ ಕೂಡಿಸ್ತಾರೆ. ಆನಂತರ ತಾವೇ ಅನೇಕ ಕ್ರಮದಿಂದ ಅವಳಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾರೆ. ಹಿಂದಿನ ಕಾಲದಲ್ಲಿ ಅಭ್ಯಂಗ ಸ್ನಾನ ಮಾಡೋ ಕಲೆ ಹೆಣ್ಮಕ್ಳಿಗೆ ಗೊತ್ತಿತ್ತು. ಈಗ ಹಣ ಇರ್ತದೆ, ಸ್ಪಾ ಗಿ ಅಂತ ತಿಳ್ಕೊಂಡು ಅಂತ ಹೋಗಿ ಏನೋ ಕೃತ್ರಿಮವಾಗಿರ್ತಕ್ಕಂಥ ಕ್ರಮ ಮಾಡ್ಕೊಂಡು ಬರ್ತಾರೆ, ಹುಚ್ಚುತನ. ಆಗ ಅವರು ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿಸಿದಾಗ ಆಗ ದೇವಹೂತಿ ನೋಡ್ಕೊಳ್ತಾಳೆ. 16 ವರ್ಷದ ಯುವತಿಯಂತೆ ಅವಳ ಶರೀರ ಪರಿಪುಷ್ಟವಾಗಿದೆ. ಆನಂತರ ಅವರು ಅವಳಿಗೆ ಉತ್ತಮವಾಗಿರ್ತಕ್ಕಂಥ ಅದ್ಭುತ ಬಟ್ಟೆಯನ್ನು ಉಡಿಸ್ತಾರೆ. ಆನಂತರ ಕೂದಲುಗಳನ್ನು ಬಾಚ್ತಾರೆ, ಅನೇಕ ರೀತಿಯಾಗಿರ್ತಕ್ಕಂಥ ಡಿಸೈನ್ ಮಾಡ್ತಾರೆ, ಅನೇಕ ರೀತಿಯಾದಂಥ ಸುವರ್ಣದ ಹೂಗಳನ್ನು ತೊಡಿಸ್ತಾರೆ. ಮೈಯಲ್ಲಿ ಅನೇಕ ಆಭರಣಗಳು, ಕೈಯಲ್ಲಿ, ಕಾಲಿನಲ್ಲಿ, ಉಂಗುರಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಆಭರಣಗಳು. ಇಷ್ಟೆಲ್ಲ ಆದ ನಂತರ ಆ ಕಾಲದಲ್ಲಿ ಅವಳಿಗೆ ಆಗ ಕನ್ನಡಿ ತೋರಿಸ್ತಾರೆ. ನೋಡು ದೇವಹೂತಿ ಹೇಗಿದ್ದೀಯಾ ಅಂತ ತಿಳ್ಕೊಂಡಂತೆ. ದೇವಹೂತಿಗೆ ತನ್ನನ್ನು ತಾನು ಗುರುತಿಸ್ಲಿಕ್ಕೆ ಆಗಲಿಲ್ಲ. ಅದ್ಭುತವಾಗಿರ್ತಕ್ಕಂಥ ತನ್ನ ಪತಿಯ ತಪಸ್ಸಾಮರ್ಥ್ಯ, ಆಶ್ಚರ್ಯಚಕಿತಳಾಗಿ ನೋಡ್ತಾಳೆ. ಹಾಗಾದ್ರೆ ನನ್ನ ಪತಿ ಅಷ್ಟಲ್ಲಿ ಸ್ವಲ್ಪ ಲಕ್ಷ ಕೊಟ್ಟಾಗ ಆ ಕಡೆಯಲ್ಲಿ ಒಳ್ಳೆಯ 20 ವರ್ಷದ ಯುವಕನಾಗಿ, ದೇವತೆಗಳಂತೆ ಅಲಂಕಾರದಿಂದ ಯುಕ್ತನಾಗಿ ತನ್ನ ಪತಿ ಅನೇಕ ಸೇವಕಿಯರ ಜೊತೆಯಲ್ಲಿ ಸೇವೆ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾನೆ. ಆಗ ಕರ್ದಮರು ಬಂದು ತನ್ನ ಪತ್ನಿಯ ಕೈ ಹಿಡಿದು, ನಡಿ, ನಾವು ಹೊಸದಾಗಿ ತಯಾರಿಸಿದ ವಿಮಾನದಲ್ಲಿ ಹೋಗೋಣ ಅಂತ ತಿಳ್ಕೊಂಡಂತೆ, ಮಹಲ್ನಲ್ಲಿ ಹೋಗೋಣ. ಕೈ ಹಿಡಿದು ವಿಮಾನವನ್ನು ಪ್ರವೇಶ ಮಾಡಿಸಿದ್ದಾರೆ. ದೇವಹೂತಿ ನೋಡ್ತಾ ಇದ್ದಾಳೆ. ಅಲ್ಲಿಯ ಭವನ 7 ಅಂತಸ್ತಿನ ಭವನ. ಅದು ಅಲ್ಲಿರ್ತಕ್ಕಂಥ ಸಂಪೂರ್ಣವಾದಂಥ ಭವನ ಸುವರ್ಣಮಯ, ಬಂಗಾರದಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥದ್ದು. ಎಲ್ಲ ಕಡೆಯಲ್ಲಿಯೂ ಕೂಡ ಒಳ್ಳೆ ಉತ್ತಮವಾದ ರತ್ನಗಳನ್ನು ಅಲ್ಲಲ್ಲಿ ಜಡಿದಿದ್ದಾರೆ. ಮನೆಯ ಹೊರಗೆ
ನೀಲಮಣಿ ಹರಿತಮಣಿಯಿಂದ ತಯಾರಿಸಿರ್ತಕ್ಕಂಥ ಕಟ್ಟೆಗಳು, ಕೂತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ. ರತ್ನ ಖಚಿತವಾಗಿರ್ತಕ್ಕಂಥ ಹೊಸ್ತಿಲಿರುವ ಬಾಗಿಲಿನೊಳಗೆ ಪ್ರವೇಶ ಮಾಡಿದರೆ ಆ ಬಾಗಿಲು ಅದ್ಭುತವಾಗಿರ್ತಕ್ಕಂಥ ನವರತ್ನ ಖಚಿತವಾಗಿರ್ತಕ್ಕಂಥ ಬಾಗಿಲು. ತಿರುಗಾಡಿ ನೋಡಿದ್ದಾಳೆ. ಎಲ್ಲ ಮಹಲು ಕೂಡ ಸಂಪೂರ್ಣ ನೆಲ ಅನೇಕ ರತ್ನಗಳ ಕಲ್ಲಿನಿಂದ ಮಾಡಿರಲ್ಪಟ್ಟಿರ್ತಕ್ಕಂಥದ್ದು. ಅಲ್ಲಿಯ ಟೈಲ್ಸು ಎಲ್ಲ ರತ್ನಖಚಿತವಾಗಿತ್ತು. ಪೀಠೋಪಕರಣಗಳು, ಸೋಫಾ, ಹಾಗೆ ಪೀಠೋಪಕರಣ ಅಂತ ಕರಿತಾಯಿದ್ರು. ಈಗ ನಾವು ಸೋಫಾ ನಿಮ್ಗೆ ಗುರ್ತಾಗಲಿ ಅಂತ ಹೇಳ್ತಾ ಇದ್ದೆ, ಶಬ್ದ ಬಂದಿಲ್ಲ. ಮತ್ತೆ ಕೂತುಕೊಳ್ಳುವ ಆಸನಗಳು, ವಿಶ್ರಾಂತಿ ತೆಗೆದುಕೊಳ್ಳಿರತಕ್ಕಂಥ ಪಲಂಗಗಳು, ಪದ್ಮರಾಗ ಮಣಿಯಿಂದ ಇರತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಗೋಡೆ ಮೇಲೆ ಸುಂದರವಾಗಿರ್ತಕ್ಕಂಥ ಚಿತ್ರಗಳು, ಪ್ರತಿಯೊಂದು ಅಂತಸ್ತಿನಲ್ಲಿ ಅನೇಕ ದಾಸದಾಸಿಯರು ಕೂಗಿದ ಕ್ಷಣಕ್ಕೆ ಬೇಕಾದನ್ನ ತಿನಿಸುಗಳನ್ನು ತಂದುಕೊಡ್ತಕ್ಕಂಥವರು. ಪ್ರತಿಯೊಂದು ಅಂತಸ್ತಿನಲ್ಲಿ ಹೊರಗೆ ಬಂದು ನಿಂತು ನೋಡ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಟೆರೆಸ್, ಅಲ್ಲಿರ್ತಕ್ಕಂಥ ಒಂದು ಸುಂದರವಾದ ವಾತಾವರಣ, ವಿಶಾಲವಾದ ಶಯ್ಯಾಗ್ರಹ, ಅಲ್ಲಿರ್ತಕ್ಕಂಥ ಅನೇಕ ಮಣಿಮಯವಾಗಿರ್ತಕ್ಕಂಥ ಆಸನಗಳು, ಸುಗಂಧಿತ ದ್ರವ್ಯಗಳು, ಪರಿಪುಷ್ಟವಾಗಿರ್ತಕ್ಕಂಥ ಹೂವು, ಹಾಲು, ಹಣ್ಣು ಇತ್ಯಾದಿಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಕೋಣೆ, ಕೈಗೊಬ್ಬೆ ಕಾಲಿಗೊಬ್ಬರ ದಾಸಿಯರು, ಅವನಿಗೆ ದಾಸರು, ಎಲ್ಲವನ್ನ ನೋಡಿ ಆಶ್ಚರ್ಯಚಕಿತಳಾಗಿ ಗಂಡನನ್ನು ನೋಡ್ತಾ ಇದ್ದಾಳೆ. ಇದೇನಿದು ಅದ್ಭುತವಾದಂಥ ಐಶ್ವರ್ಯ. ಕರ್ದಮರು ಹೇಳ್ತಾರೆ, ಇದೊಂದು ಪ್ರತಿಸ್ವರ್ಗ. ಆಗ ಅವಳೇನೋ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ದಾಳೆ. ಕರ್ದಮ ಪ್ರಜಾಪತಿಗಳು ಗೊತ್ತಾಯಿತು, 9 ಅಂತಸ್ತು, ನಾವಿಬ್ಬರೇ ಇದನ್ನು ಎಷ್ಟೆಲ್ಲ ತೆಗೆದುಕೊಂಡು ಏನು ಮಾಡಬೇಕು? ದೇವಹೂತಿ ಸುಖ ಅನುಭವಿಸಬೇಕಾಗಿದ್ದಿಲ್ಲ. ನಾನು 9 ಶರೀರ ತೆಗೆದುಕೊಳ್ತೇನೆ, ನೀನು 9 ಶರೀರ ನಿನಗೆ 9 ಶರೀರ ಬರುವಂತೆ ಮಾಡ್ತೇನೆ. ಪ್ರತಿಯೊಂದು ಅಂತಸ್ತಿನಲ್ಲಿ ಒಂದೊಂದು ರೂಪದಿಂದ ಇದ್ದು ಸಂಪೂರ್ಣ ಎಲ್ಲ ಸುಖಗಳನ್ನು ಅನುಭವಿಸೋಣ ಅಂತಿಕೊಂಡಿದ್ದೆ. ಈ ರೀತಿಯಾಗಿ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಗಳ, ಸರೋವರ, ಏನು ಬೇಕು ಎಲ್ಲವೂ ಇತ್ತು. ಇಪ್ಪತ್ತು 22 ವರ್ಷದ ಯುವಕ ಕರ್ದಮರು, 16-17 ವರ್ಷದ ನವಯುವತಿ ದೇವಹೂತಿ, ವಿದ್ಯಾಧರರು, ವಿದ್ಯಾಧರಿಯರು, ಇವರು ವಿಮಾನದಲ್ಲಿ ಎಲ್ಲ ಕಡೆಯಲ್ಲಿ ಇವರ ಸೇವೆಗೆ ತಯಾರಾಗಿದ್ದಾರೆ. ಅಲ್ಲಿಂದ ಕರ್ದಮ ಪ್ರಜಾಪತಿಗಳು ಕರೆದುಕೊಂಡು ಹೊರಟಿದ್ದಾರೆ ತನ್ನ ಹೆಂಡತಿಯನ್ನು. ಎಲ್ಲಿ ದೇವತೆಗಳು ವಿಹಾರ ಮಾಡಬೇಕು, ಎಲ್ಲಿ ಗಂಧರ್ವರು ವಿಹಾರ ಮಾಡ್ತಾ ಇದ್ದರು, ಎಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಿದ್ಧ ಸಾಧ್ಯರು ವಿಹಾರವನ್ನು ಮಾಡ್ತಾ ಇದ್ದರು, ಅಂಥ ದೇವತೆಗಳ ಉದ್ಯಾನಗಳು. ಏನಪ್ಪ, ದೇವತೆಗಳು ಯಾವಾಗಲೂ ಇದೇ ರೀತಿಯಾಗಿರ್ತಕ್ಕಂಥ ಭೋಗಾಸಕ್ತರಾಗಿರ್ತಾರೆ? ಅಲ್ಲ. ಅವರು ಮಾಡಿದ ತಪಸ್ಸು, ಅವರು ಮಾಡಿರ್ತಕ್ಕಂತಹ ಆ ಪಟ್ಟ ಪರಿಶ್ರಮ, ಅವರು ಮಾಡಿದ ಯಜ್ಞಯಾಗಾದಿಗಳು, ಅದಕ್ಕೆ ಪ್ರತಿಯಾಗಿ ಒಂದು ಕಡೆಯಲ್ಲಿ ಅಲ್ಲಿಯೂ ಭಗವತ್ ಸಾಧನೆಯನ್ನು ಮಾಡುವ ಅನುಕೂಲತೆಗಳು, ಅಲ್ಲಿದ್ದ ಪ್ರತಿಯೊಂದು ಸುಖ ಸಾಧನದಲ್ಲಿಯೂ ಕೂಡ ಲಕ್ಷ್ಮೀನಾರಾಯಣರ ಪ್ರತಿಬಿಂಬವನ್ನೇ ಕಂಡು ಲಕ್ಷ್ಮೀನಾರಾಯಣರ ಜ್ಞಾನದಲ್ಲಿ, ನಾನು ಮೊನ್ನೆ ಹೇಳಿದ್ದೇನೆ, ಅಲ್ಲಿ ಆನಂದ ಹೇಗೆ ಅಂತಂದರೆ ಜ್ಞಾನಾನಂದಾತ್ಮಕವಾದ ಆನಂದ. ಪತಿ ಪತ್ನಿಯರು ಲಕ್ಷ್ಮೀನಾರಾಯಣರನ್ನು ತನ್ನ ಲಕ್ಷ್ಮಿಯನ್ನು, ಅವನ ನಾರಾಯಣನನ್ನು ಕಂಡಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತ ಕಾಮನೆಗಳಿರ್ತಿರಲಿಲ್ಲ. ಪರಮಾತ್ಮ ಜ್ಞಾನಾನಂದ ಸ್ವರೂಪಿ, ಇವರು ಕೂಡ ಆ ಜ್ಞಾನಾನಂದದ ಅನುಭವವನ್ನು ಮಾಡ್ತಾ ಇದ್ದಾರೆ.
ಪ್ರಾಕೃತ ವಿಕೃತವಾಗಿರ್ತಕ್ಕಂಥ ದೇಹದ ವಿಕೃತಿ ಇರಲಿಲ್ಲ. ಈ ರೀತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೈಶ್ರಂಭಕ, ಸುರವನ, ನಂದನವನ, ಪುಷ್ಪಭದ್ರಕ, ಮಾನಸ, ಚೈತ್ರರಥ ಎಲ್ಲ ಕಡೆಯಲ್ಲೂ ತನ್ನ ಹೆಂಡತಿಯನ್ನು ಕರೆದುಕೊಂಡು ಆ ಕಾಲದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಭಾಗವತ್ಕಾರರು ಹೇಳ್ತಾರೆ, ಕಿಂ ದುರಾಪಾದನಂ ತೇಷಾಂ ಪುಂಸಾಂ ಉದ್ದಾನ ಚೇತಸಾಂ. ಯಾರು ಕಠೋರ ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದಿದ್ದಾರೆ ಅವರಿಗೇನು ಕಡಿಮೆ ಇರ್ತದೆ? ಬೇಡಿದ್ದೆಲ್ಲೂ ಸಿಗ್ತದೆ. ಏರಾಶ್ರಿತ ತೀರ್ಥಪದ ಚರಣ ವಾಸನಾತ್ ವ್ಯಸನಾತ್ಯ. ಆದರೂ ಕೂಡ ಅವರ ಮನಸ್ಸು ಪರಮಾತ್ಮನಲ್ಲಿ ತೀರ್ಥಪದ ಯೈಹಿ ಆಶ್ರಿತ. ಇಲ್ಲಿಯೂ ಅಲ್ಲಿಯೂ ಪರಮಾತ್ಮನ ಪಾದಾರವಿಂದಗಳನ್ನೇ ಆಶ್ರಯಿಸಿರ್ತಾರೆ. ಪರಮಾತ್ಮ ಆನಂದಪೂರ್ಣ, ಅವರಿಗೆ ಆನಂದದ ಅವಕಾಶವನ್ನು ಪರಮಾತ್ಮ ತಂದು ಕೊಡ್ತಾನೆ. ಭಕ್ತರಿಗೇನು ಸಿಕ್ಕೋದಿಲ್ಲ. ಕರ್ದಮ ದೇವಹೂತಿಯರು ಆರಂಭದಲ್ಲಿ ಧರ್ಮಗಳನ್ನು ಆಚರಣೆ ಮಾಡ್ತಾ ಕಷ್ಟಪಟ್ಟರು, ಪಟ್ಟ ನಂತರ ಸುಖ ಪಡೆದರು. ನಾವು ವಿಚಿತ್ರ. ಮದುವೆ ಆದ ಮರುದಿವಸವೇ ಕರ್ತವ್ಯಗಳೇನು ಅಂತ ಅನ್ನೋ ಬದಲಾಗಿ ನಡಿ ಹನುಮೂನಿಗೆ ಹೋಗೋಣ, ತಿರ್ಲಿಕ್ಕೆ ಹೋಗೋಣ ಬೇರೆ ದೇಶಕ್ಕೆ. ಭಾಗವತ್ಕಾರ ಹೇಳ್ತಾರೆ, ಸುಖದ ಅನುಭವ ಬೇಕಾಗಿದ್ದರೆ ಮೊದಲು ಕಷ್ಟದ ಆಚರಣೆ ಬೇಕು. ಕಷ್ಟಪಟ್ಟ ಶರೀರದಕ್ಕೆ ಬರ್ತಕ್ಕಂಥ ನಿದ್ರೆ ಸುಖ ಸುಪ್ಪತ್ತಿಗೆಲಿರ್ತಕ್ಕಂಥ ವ್ಯಕ್ತಿಗೆ ಬರೋದಿಲ್ಲ. ಹಸಿದ ವ್ಯಕ್ತಿಗೆ ಊಟದ ರುಚಿ ಹತ್ತಿದಂತೆ ಹಸಿದೇ ಇದ್ದ ಸುಮ್ಮನೆ ಭೋಗಕ್ಕೋಸ್ಕರ ತಿಂತಕ್ಕಂಥ ವ್ಯಕ್ತಿಗೆ ಆ ರುಚಿ ಹತ್ತೋದಿಲ್ಲ. ಮೊದಲು ಧರ್ಮಾಚರಣೆ, ಅದರಿಂದ ಬಂದ ಅನುಗ್ರಹ, ಅದರಿಂದ ಬಂದಿರತಕ್ಕಂಥ ಸಿರಿವಂತಿಕೆ, ಈ ಸುಖ ಅದ್ಭುತವಾಗಿರ್ತದೆ. ನಮ್ಮ ಪರಿಸ್ಥಿತಿ ಸುಖ ಪಡಬೇಕು, ಮಜಾ ಮಾಡಬೇಕು. ಕೈಲಿ ಹಣ ಇಲ್ಲ, ಲೋನ್ ತೆಗೆದುಕೊಳ್ಳೋಣ, ಮನೆ ತೆಗೆದುಕೊಳ್ಳೋಣ. ಲೋನ್ದಿಂದ ಫ್ರಿಜ್ಜು, ಲೋನ್ದಿಂದ ಟಿ ವಿ, ಲೋನ್ದಿಂದ ಏರ್ ಕಂಡೀಷನ್, ಲೋನ್ದಿಂದ ಎಲ್ಲ. ಪುಣ್ಯಕ್ಕೆ ಲೋನ್ದಿಂದ ಮಕ್ಕಳು ಸಿಗೋದಿಲ್ಲ ಅಷ್ಟೇ. ಆದರೆ ತಲೆ ಮೇಲೆ ಮೈ ತುಂಬ ಸಾಲ ಇದೆ. ಆ ವ್ಯಕ್ತಿ ಎಷ್ಟು ಸುಖ ಅನುಭವಿಸ್ಬೋದು, ಎಷ್ಟು ಚೆನ್ನಾಗಿ ಅವನು ನಿದ್ದೆ ಮಾಡ್ಬೋದು. ಇಲ್ಲಿ ಆ ಸಾಲ ತುಂಬಬೇಕು, ಇಲ್ಲಿ ಈ ಸಾಲ ತುಂಬಬೇಕು, ಇಲ್ಲಿ ಸಾಲ ತುಂಬಬೇಕು. ಸಂಬಳ ಕಟ್ಟಾಗಿ ಬರ್ತಾ ಇದೆ. ಪ್ರೈವೇಟ್ ಕಂಪ್ನಿ ಯಾವಾಗ ಬಂದಾಗ್ತದೋ, ಸಾಲ ಹೇಗೆ ತೀರಿಸಬೇಕು, ಈ ಚಿಂತೆಯಲ್ಲಿ, ಈ ಭಯದಲ್ಲಿ ಸುಖ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಮೊದಲು ಕಷ್ಟಪಡಬೇಕು. ಸಾಲವಿಲ್ಲದ ತಮ್ಮ ಬಂದೇವರು ಕೊಟ್ಟಿರ್ತಕ್ಕಂಥ ಸಂಪತ್ತಿಯಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಸುಖದ ಸಾಧನಗಳನ್ನು ಇಟ್ಟುಕೊಂಡು ಸಾಧನೆಗೋಸ್ಕರ ಸುಖ ಹೊರತು ಸುಖಕ್ಕೋಸ್ಕರ ಸಾಧನೆಯ ತ್ಯಾಗ ಅಲ್ಲ. ಪರಮಾತ್ಮನ ಭಕ್ತರಿಗೆ ಸಿಗ್ತಕ್ಕಂಥ ಒಂದು ಆನಂದ, ಬಡತನದಲ್ಲಿ ಒಂದು ಆನಂದ ಇರ್ತದೆ. ರಾಯರು ತಮ್ಮ ಪುರಾಶ್ರಮದಲ್ಲಿ ಬಡತನದ ಆನಂದ ಅನುಭವಿಸಿದ್ದಾರೆ. ಯಾದವಾರರು ಬಡತನದ ಆನಂದವನ್ನು ಅನುಭವಿಸಿದ್ದಾರೆ. ಎಷ್ಟು ಜನ? ಸುಧಾಮ. ಅವರ ಆನಂದ ಸಾಲ ಮಾಡಿ ಸಿರಿವಂತರಾಗಿರ್ತಕ್ಕಂಥವರಿಗೆ ಆನಂದ ಸಿಕ್ಕೋದಿಲ್ಲ. ಆದ್ದರಿಂದಾಗಿ ಮನುಷ್ಯನಿಗೆ ಪರಿಶ್ರಮದಿಂದ ಕಷ್ಟದಿಂದ ನಂತರ ಬಂದಿರತಕ್ಕಂಥ ಸುಖ ಯಾವಾಗಲೂ ಬಹಳ ಆಪ್ಯಾಯನವಾಗಿರ್ತದೆ. ಒಂದು ಸಲ ಒಂದು ರಾಜ್ಯಕ್ಕೆ ಒಬ್ಬ ಸಿದ್ಧ ಬಂದಂತೆ, ಸಿದ್ಧನಾದ ವ್ಯಕ್ತಿ ಊರು ಹೊರಗೆ ಆಶ್ರಮ ಕಟ್ಟಿಕೊಂಡ. ಅವನು ಊರಿನಲ್ಲಿ ಡಂಗುರ ಸಾರಿಸಿದ, ನಾನು ಸಿದ್ಧನಕ್ಕೆ ಇದ್ದೇನೆ, ನೀವು ನನ್ನ ಹತ್ರ ಬರುವಾಗ 4 ಜೋಳದ ರೊಟ್ಟಿ ತರಬೇಕು. ನೀವು ಬಂದ ಮೇಲೆ ಅದನ್ನು ನಾನು ಜಿಲೇಬಿ ಮಾಡಿ ನನಗೆ ವಾಪಸ್ ಕೊಡ್ತೇನೆ. ರೊಟ್ಟಿನ ಬದಲಾಗಿ ನಿಮಗೆ ಜಿಲೇಬಿ ಕೊಡ್ತೇನೆ.
ಆಗ ರಾಜ ಹೇಳ್ದ, ಮೊಟ್ಟ ಮೊದಲು ನಾನು ಆ ರುಚಿ ನೋಡಿ ಬರ್ತೇನೆ. ಅಂಥ ಸುಖದ ನನ್ನ ಚಾನ್ಸ್ ಮೊದಲು, ಆಮೇಲೆ ನಿಮ್ಮದು ಅಂಥೇಳಿ ರಾಜ ಹೋದ. ನಿಯಮ ಇತ್ತು, ಬೆಳಗ್ಗೆ 7 ಗಂಟೆ ಒಳಗಾಗಿ ಒಳಗೆ ಬರಬೇಕು ಅಂತೇಳಿ. ಸರಿಯಾಗಿ 7ಕ್ಕೆ ಆಶ್ರಮದ ಒಳಗೆ ಹೋದ. ಆಶ್ರಮದ ಬಾಗಿಲಾಗಿತ್ತು. ಋಷಿಗಳು ಅಲ್ಲಿ ತೋಟದಲ್ಲಿ ಸನಿಕೆ ಗುದ್ದಲಿಯಿಂದ ಅದು ಬೀಜಗಳನ್ನು ಹಾಕಿ ಗಿಡ ಹಚ್ಚಿ ಬೆಳೆದ ಗಿಡಗಳನ್ನು ಕತ್ತರಿಸಿ ರಾಜನಿಗೆ ಹೇಳಿದ, ರಾಜ ನೀನು ತಗೋ ಸನಿಕೆ. ಆ ವ್ಯಕ್ತಿಮತ್ವ ತೇಜಸ್ಸು ಸಿದ್ಧನದು. ನಾನು ರಾಜ ನಾಯಕ ಗುದ್ದಲಿಯಿಂದ ನೆಲ ಆಗಿಲಿ, ಸನಿಕೆಯಿಂದ ರೀತಿ ಮಣ್ಣು ನೇಕ್ಸರಿಸಲಿ ಅನ್ನಲಿಲ್ಲ. ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಮಧ್ಯಾಹ್ನ 12 ಕಾಲ ಆಗಿದೆ. ಜಿಲೇಬಿ ರುಚಿ ಕಾಣಬೇಕು ಅಂತ ಬೆಳಗ್ಗೆ ಏನು ತಿಂದಿರಲಿಲ್ಲ ರಾಜ. ಹೊಟ್ಟೆಲಿ ಖವ ಖವ ಹಸಿವೆಯಾಗಿದೆ. ಯಾವಾಗ ಇವರು ಕೆಲಸ ಮುಗಿಸ್ತಾರೆ, ಯಾವಾಗ ಕೆಲಸ ಆಯಿತು, ಪೂಜೆ ಕೊಟ್ಕೊಂಡ್ರು, ಯಾವಾಗ ಇವರು ಪೂಜೆ ಮುಗೀತದೆ, ಮಧ್ಯಾಹ್ನ 1-1:30 ಆಯಿತು. ರಾಜನಿಗೆ ಇಷ್ಟು ಹಸಿವೆಯಾಗಿದೆ. ಆಗ ಸಿದ್ಧರು ಕರೆದು, ರಾಜ ಪಾಪ ನೀನು ತಂದು ರೊಟ್ಟಿ ಕೊಡು. ಅವನು ಕಟ್ಟಿಕೊಂಡು ಬಂದು ರೊಟ್ಟಿನ ಮುಂದಿಟ್ಟ. ರೊಟ್ಟಿ ಚೆನ್ನಾಗಿದೆಯಲ್ಲ, ಹಾಗಾದ್ರೆ ಇಲ್ಲೇ ಕೂತ್ಕೋ, ನಾನು ಊರೊಳಗೆ ಹೋಗ್ತೇನೆ, ಹೋಗಿ ಬಂದು ಅಲ್ಲಿಂದ ಮೈದಾ ತರ್ತೇನೆ, ಆನಂತರ ಸ್ವಲ್ಪ ಮೊಸರು ಕಲಿಸ್ಬೇಕಲ್ಲ ಅದನ್ನು ತರ್ತೇನೆ, ತುಪ್ಪ ತರ್ತೇನೆ, ಎಲ್ಲ ತಂದು ಮೊದಲು ಮೈದಾ ಮಿಕ್ಸ್ ಮಾಡಿ ನಿನಗೆ 4 ರೊಟ್ಟಿಯ ಬದಲಾಗಿ ಎಷ್ಟು ಬೇಕು ಅಷ್ಟು ಜಿಲೇಬಿ ನಿನಗೆ ಮಾಡಿಕೊಡ್ತೇನೆ. ಕೂತ್ಕೊಂಡ್ರು, ಹೊರಟೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ರಾಜ ಕೈ ಜೋಡಿಸಿದ, ಸನ್ಯಾಸಿಗಳೇ ನಿಮ್ಮ ಆ ಜಿಲೇಬಿ ಬೇಕಾಗಿಲ್ಲ, ಹೊಟ್ಟೆ ಹಸಿದಿದೆ, ಗಂಟ್ಲ ಒಣಗಿ ಹೋಗಿದೆ, ಕಣ್ಣಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆಯಾಗಿದೆ, ನಾನು ತಂದು ರೊಟ್ಟಿ ತಿನ್ಲಿಕ್ಕೆ ಕೊಟ್ಟರೆ ಸಾಕು, ನಾನು ನಿಮಗೆ ಕೃತಜ್ಞನಾಗ್ತೇನೆ ಅಂತ ತಿಳ್ಕೊಂಡು ಅಂದಿದ್ದ. ರಾಜ ಹೌದಾ, ಹೌದು ಅಂತ. ಅದು ಹಾಗಾದ್ರೆ ಹೋದರು. ಅಲ್ಲಿ ತಾಜಾ ಸೌತೆಕಾಯಿಗಳು, ತಾಜಾ ಹುಣಸೆ ಹಣ್ಣುಗಳು ಎಲ್ಲ ತಂದು ಸಲಾಡ್ ಮಾಡಿದರು. ರಾಜ ತೆಗೆದುಕೊ, ನೀ 2 ರೊಟ್ಟಿ ತೆಗೆದುಕೊ, ನಾನೇ 2 ತೆಗೆದುಕೊಂಡು ತಿನ್ನು. ರಾಜ ಆ ಜೋಳದ ರೊಟ್ಟಿ ತಿಂದ. ಆ ತಾಜಾ ಸಲಾದ್ ಜೊತೆಗೆ ಅವನಿಗೆ ಜಿಲೇಬಿಗಿಂತಲೂ ಎಲ್ಲ ಮಿಠಾಯಿಗಳಿಗಿಂತಲೂ ರುಚಿ ಅನ್ನಿಸ್ತಾ ಇದೆ. ಪ್ರತಿಯೊಂದು ತುಪ್ಪನ್ನು ಚಪ್ಪರಿಸಿ ತಿಂತಾ ಇದ್ದ. ಆಗ ಹೋಗುವಾಗ ಕೇಳಿದರು, ರಾಜ ಜಿಲೇಬಿಯ ಸುಖ ಅನುಭವಿಸಿದೆಯಾ? ರಾಜ ಹೇಳಿದ, ಜಿಲೇಬಿ ಎಲ್ಲ ಜಗತ್ತಿನಲ್ಲಿ ಕಂಡು ಕಾಣದ ಎಲ್ಲ ಪಕ್ವಾನಗಳ ರುಚಿ ಅನುಭವಿಸಿದ್ದೇನೆ ಇವತ್ತು ನನಗೆ ಅರ್ಥ ಆಯಿತು, ಹಸಿದಾಗ ಉಣ್ಣುವ ಊಟ ರುಚಿಕರವಾಗಿರ್ತದೆ, ಕಷ್ಟಪಟ್ಟ ನಂತರ ಬರತಕ್ಕಂಥ ಸುಖ ಅದ್ಭುತವಾದ ಸುಖವಾಗಿರ್ತದೆ. ಇದನ್ನು ದೇವಹೂತಿ ಮತ್ತು ಕರ್ದಮರು ನಮ್ಮ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಂದರ್ಭ. ಎಲ್ಲ ಕಡೆಯಲ್ಲಿಯೂ ತಿರುಗಾಡಿದ್ದಾರೆ. ಭೂಮಂಡಲವನ್ನು ಪೃಥ್ವಿ ದುಂಡಗಾಗಿದೆ ಅಂತ ತಿಳ್ಕೊಂಡು ಅಂತೇಳಿ ಕೋಪರ್ನಿಕಸ್ ಕಂಡು ಹಿಡಿದುದನ್ನು ಶಾಲೆ ಕಾಲೇಜಿನಲ್ಲಿ ಎಲ್ಲ ತೋರಿಸ್ತಾ ಇರ್ತಾರೆ. ಒಂದು ಸಲ ಕರ್ದಮ ಪ್ರಜಾಪತಿಗಳು ತಮ್ಮ ಆ ಇಚ್ಛಾನುಸಾರ ಹೋಗ್ತಕ್ಕಂಥ ವಿಮಾನದಲ್ಲಿ ಪೃಥ್ವಿಯ ಹೊರಗೆ ತಿರುಗಾಡ್ತಾ ಲೋಕಗಳ ಬೇರೆ ಬೇರೆ ದೇವಲೋಕಗಳು ತಿರುಗಾಡ್ತಾ ಇರುವಾಗ ಅದೇ ಪ್ರಾತಃ ಕಾಲವಾಗಿತ್ತು. ಅದೇ ಪೃಥ್ವಿಯ ಮೇಲೆ ಬಂಗಾರದ ಕಿರಣಗಳು ಬಿದ್ದಿದ್ದವು. ಹೇಳ್ತಾರೆ, ನೋಡು ದೇವಹೂತಿ, ಎಷ್ಟು ಸುಂದರವಾಗಿ ನಮ್ಮ ಪೃಥ್ವಿ ಸುವರ್ಣಮಯವಾಗಿ ಕಾಣ್ತಾ ಇದೆ, ಎಷ್ಟು ಪೃಥ್ವಿ ಒಂದು ಬಂಗಾರದ ಚೆಂಡಿನಂತೆ ಕಾಣ್ತಾ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಭೂಮಂಡಲದ ಎಲ್ಲ ಕಡೆಯಲ್ಲಿಯೂ ಈ ರೀತಿಯಾಗಿರ್ತಕ್ಕಂಥ ವಿಹಾರವನ್ನು ಮಾಡಿದ್ದಾರೆ. ಈ ವಿಹಾರದ ಜೊತೆಯಲ್ಲಿ ಆಗ್ತಕ್ಕಂಥ ಅವರ ಸಾತ್ವಿಕ ಭೋಗದಿಂದ 100 ವರ್ಷ ಕಳೆದು ಹೋಯಿತು. ಅವರ 100 ವರ್ಷ ಅಂತಂದ್ರೆ ನಮ್ಮ 1 ವರ್ಷ ಅಂತ ಇಟ್ಕೊಳ್ಳಿ, 10 ವರ್ಷ ಅಂತ ಇಟ್ಕೊಳ್ಳಿ, ಕಳೆದು ಹೋಗಿವೆ. ಆಗ ದೇವಹೂತಿ ಗರ್ಭಧಾರಣೆಯನ್ನು ಮಾಡಿದ್ದಾಳೆ. 9 ಜನ ಅದ್ಭುತವಾಗಿರ್ತಕ್ಕಂಥ ಕನ್ನಿಕೆಯರು ಹುಟ್ಟಿದ್ದಾರೆ. ಸತಸ್ತಾಂ ಸುಷವೇ ಸದ್ಯ ದೇವಹೂತಿ ಸ್ತ್ರೀಯ ಪ್ರಜಾ. 9 ಶರೀರದಿಂದ 9 ಹೆಣ್ಣು ಮಕ್ಕಳನ್ನು ಪಡೆದಿದ್ದ.
ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ಮೂಗು ಮುರಿಯಬೇಡಿ, ಕಣ್ಣೀರು ಹಾಕಬೇಡಿ. ಮರಾಠದಲ್ಲಿ ಹೇಳ್ತಾರೆ, ಪಹಲಿ ಬೇಟಿ ತುಪಾಚಿ ರೋಟಿ ಅಂತ ತಿಳ್ಕೊಂಡಂತೆ. ಹೆಣ್ಣು ಮಕ್ಕಳು ಎರಡೂ ಕುಲವನ್ನು ಉದ್ಧಾರ ಮಾಡ್ತಕ್ಕಂಥವ್ರು. ಅಂತಹ ಸಂದರ್ಭದಲ್ಲಿ ದೇವಹೂತಿ ಕರೆದವರಿಗೆ ಬಹಳ ಆನಂದವಾಗಿದೆ. ಅವರಿಗೆ ಹೆಸರನ್ನೇ ಇಟ್ಟಿದ್ದಾರೆ. ಮೊದಲೇ ಅವಳು ಕಲಾ, ಹೆಸರಿನ ಕಡೆಗೆ ಲಕ್ಷ್ಯ ಕೊಡಿ. ಅದರಿಂದ ತತ್ವಜ್ಞಾನ ಇದೆ, ಅಷ್ಟೆಲ್ಲ ಹೇಳಕ್ಕೆ ವೇಳೆ ಇಲ್ಲ. ಮೊದಲೇ ಅವಳು ಕಲಾ, ಎರಡನೆಯವಳು ಅನಸೂಯ, ಮೂರನೆಯವಳು ಶ್ರದ್ಧಾ, ನಾಲ್ಕನೆಯವಳು ಹವಿರ್ಭು, ಐದನೆಯವಳು ಗತಿ, ಆರನೆಯವಳು ಯುಕ್ತ, ಏಳನೆಯವಳು ಖ್ಯಾತಿ, ಎಂಟನೆಯವಳು ಅರುಂಧತಿ, ಒಂಬತ್ತನೆಯವಳು ಶಾಂತಿ. ಟಿಂಟು ಪಿಂಟು ಕುಂಟು ಯಾವ ಹೆಸರುಗಳು ಇಲ್ಲ. ಹೆಣ್ಣುಮಕ್ಕಳು ಹುಟ್ಟಿದರು. ಅವರ ಆ ಬಾಲ್ಯವನ್ನು, ಅವರ ಶೈಶವವನ್ನು ನೋಡಿದ ಕರದಂಪಚಾತಿಗಳಂದರು, ಓಹೋ, ಸಂಸಾರದಲ್ಲಿ ಪೂರ್ತಿಯಾಗಿ ಸಿಲುಕಿ ಬಿದ್ದಿದ್ದೇನೆ ಅಂತ ಹೇಳಿ ಆ ಕಾಲದಲ್ಲಿ ದೇವಹೂತಿ ಹತ್ತಿರ ಬಂದು ಹೇಳ್ತಾರೆ, ದೇವಹೂತಿ, ಈ ಮಕ್ಕಳನ್ನು ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಉಂಡು ತೀರದೇ ಇಷ್ಟು ಸಂಪತ್ತಿಯನ್ನು ಮನೆಯಲ್ಲಿ ತುಂಬುತ್ತೇನೆ, ಮಕ್ಕಳನ್ನು ಬೆಳೆಸು, ವಿವಾಹ ಮಾಡು, ನೀನು ಸುಖವಾಗಿರು. ನಾನು ಹೇಳಿದ್ದೆ ಸಂತಾನದಾಕ್ಷಣಕ್ಕೇನೆ ಸನ್ಯಾಸಕ್ಕೆ ಹೊರಟೋಗ್ತೇನೆ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ನನಗೆ ಸನ್ಯಾಸಾಶ್ರಮಕ್ಕೆ ಹೊರಡಲಿಕ್ಕೆ ಅನುಮತಿಯನ್ನು ಕೊಡು. ಮದುವೆ ಆದಮೇಲೆ ಹೆಂಡತಿ ಅನುಮತಿ ಇದ್ದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ದೇವಹೂತಿ ಸತ್ಯದ ಅರಿವು ಮೊದಲಿಂದಲೂ ಇತ್ತು ಅವಳಿಗೆ. ಹೇಳ್ತಾಳೆ, ಹೌದು, ನೀವು ಹೇಳಿದಂತೆ ನಿಮ್ಮ ಮಾತನ್ನು ನೀವು ನಡೆಸಿದ್ದೀರಿ. ಅದರಿಂದ ನನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ತಕರಾರು ಇಲ್ಲ. ನೀವು ವಿರಕ್ತರಾಗಿ ಸಾಧನೆ ಮಾಡಲಿಕ್ಕೆ ಹೋಗಲಿಕ್ಕೂ ನನ್ನ ತಕರಾರಿಲ್ಲ. ಯಾಕೆ ಆ ರೀತಿ ಕರಾರನ್ನು ಒಪ್ಪಿಕೊಂಡೇ ಮದುವೆ ಆಗಿದ್ದೇನೆ. ಆದರೆ ಪತಿದೇವ ಹೆಣ್ಣು ಮಕ್ಕಳು ಅಂತ ತಿಳ್ಕೊಂಡಂತಂದರೆ ಇದು ಇನ್ನೊಬ್ಬರ ಸಂಪತ್ತು. ದೇವರು ನಮ್ಮ ಕಡೆಯಲ್ಲಿ ಕೊಟ್ಟಿರ್ತಕ್ಕಂಥ ಇನ್ನೊಬ್ಬರ ಸಂಪತ್ತನ್ನು ಚೆನ್ನಾಗಿ ಬೆಳೆಸು, ಆಮೇಲೆ ಅವ್ರಿಗೆ ಕೊಡು ಅಂತ ತಿಳ್ಕೊಂಡಂತ ಹೇಳಿ ಕೊಟ್ಟಿರ್ತಕ್ಕಂಥ ಇದೊಂದು ನಮ್ಮ ಹತ್ರ ಇರ್ತಕ್ಕಂಥ ಆಸ್ತಿ. ಇದು ಇನ್ನೊಬ್ಬರ ಆಸ್ತಿ. ಈ ಆಸ್ತಿಯನ್ನು ಚೆನ್ನಾಗಿ ಬೆಳೆಸಬೇಕು, ಯೋಗ್ಯ ವರರಿಗೆ ಹುಡುಕಿ ಕೊಡಬೇಕು. ದೊಡ್ಡ ಜವಾಬ್ದಾರಿ ಅಲ್ಲ? ನಾನೊಬ್ಬಳೆ ಹೆಣ್ಮಗಳು ಹೇಗೆ ಮಾಡಲಿ? ಸಂಪತ್ತಿ ಇಡ್ತೀರಿ, ಸಂಪತ್ತಿ ಅಲ್ಲ. ಅದಕ್ಕೋಸ್ಕರ ಒಂದು ಕೆಲಸ ಮಾಡಿ, ಇಲ್ಲ ಇವರ ಮದುವೆ ಆಗೋವರೆಗೂ ನೀವಿರಿ, ಇಲ್ಲ ಒಬ್ಬ ಗಂಡಸ ಮಗನನ್ನು ಕೊಡಿ. ನನ್ನ ಗಂಡಸ ಮಗ ತನ್ನ ಅಕ್ಕಂದಿರ ಈ ಎಲ್ಲ ಜವಾಬ್ದಾರಿಯನ್ನು ವಹಿಸಿ, ಯಾಕಂದರೆ ಗಂಡಸರು ಅಂತ ಅನ್ನೋದು ಬೇಕು. ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ಹೇಗಿದೆ ಹೇಳಿ ಅಂತ ತಿಳ್ಕೊಂಡಿದ್ದ. ಅಷ್ಟೇ ಅಲ್ಲ, ನೀವು ಹೋದ್ಮೇಲೆ, ನನ್ನ ಹೆಣ್ಮಕ್ಳು ಮದುವೆ ಆದ ಹೋದ್ಮೇಲೆ, ನನ್ನ ಮುಪ್ಪಿನ ಕಾಲದಲ್ಲಿ ನನ್ನ ಸಮಸ್ಯೆಗಳನ್ನಾಗೆ ಸಮಾಧಾನವನ್ನು ಹೇಳ್ತಕ್ಕಂಥ, ನನ್ನ ಸಮಸ್ಯೆಗೆ ಮಾರ್ಗ ಹುಡುಕುವ ಒಬ್ಬ ಗಂಡಸು ಬೇಡವೆ? ಅದಕ್ಕೋಸ್ಕರ ನೀವು ನಿಮ್ಮ ಮಗನು ಒಟ್ಟು ಒಬ್ಬರು ಬೇಕು. ಎಷ್ಟು ಪ್ರಾಕ್ಟಿಕಲ್ಲಾಗಿ ಮಾತನಾಡ್ತಾ ಇದ್ದಾಳೆ ದೇವಹೂತಿ. ಈಗಿನ ಕಾಲದಲ್ಲಿ ನಮ್ಮ ಹುಚ್ಚತನ ಇದೆ, ಒಂದೇ ಹೆಣ್ಣು ಸಾಕು, ಹೆಣ್ಣಾದ್ರೇನು ಗಂಡಾದ್ರೇನು, ಹೆಣ್ಣು ಏನು ಕಡಿಮೆ ಅಲ್ಲ, ಗಂಡು ಏನು ಕಡಿಮೆ ಅಲ್ಲ. ಆದರೆ ಹೆಣ್ಣು ಹೆಣ್ಣೆ, ಗಂಡು ಗಂಡೆ. ಹೆಣ್ಣು ಇನ್ನೊಂದು ಕುಲವನ್ನು ಹೋಗಿ ಆ ಕುಲವನ್ನು ಬೆಳೆಸ್ತಾಳೆ, ಗಂಡು ನಮ್ಮ ಕುಲವನ್ನು ಬೆಳೆಸ್ತಾನೆ. ಗಂಡು ಮಗ ಬೇಕು ಅಂದರೆ ಆಚಾರ್ಯ ಅಂಗಡಿಯಲ್ಲಿ ಸಿಗ್ತದೆ? ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ವ್ರತಗಳನ್ನು ಹೇಳಿದ್ದಾರೆ, ನಿಯಮಗಳನ್ನು ಹೇಳಿದ್ದಾರೆ, ಹರಿವಂಶಾದಿ ಪುರಾಣಗಳನ್ನು ಹೇಳಿದ್ದಾರೆ, ಪುತ್ರಕಾಮೇಷ್ಟಿ ಯಜ್ಞಾದಿಗಳನ್ನು ಹೇಳಿದ್ದಾರೆ, ಪುರುಡ ಸೂಕ್ತಾದಿ ಅದ್ಭುತವಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಆ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ನಮ್ಮ ಅಭಿಲಷಿತ ಸಂತತಿ ಆಗ್ತದೆ. ಅದು ಮಾಡಿಯೂ ಮೇಲೆಯೂ ಕೂಡ ಆಗದೇ ಇದ್ದರೆ ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು ಅನ್ಬೇಕು. ಆದ ನಂತರ ಏನೂ ಮಾಡದೆ ಸಾಕು, ದೇವ್ರ ಇಚ್ಛೆ ಅಂತ ತಿಳ್ಕೊಂಡು ಅಂತೇಳಿ ಆ ಅಭಾವ ವೈರಾಗ್ಯ ಬೇಕಾಗಿಲ್ಲ. ಆಗ
ಬ್ರಹ್ಮನ್ ದ್ವೈತ್ರಿಭಿಸ್ತುಭ್ಯಂ ವಿಮೃಶ್ಯಾಪತಯಸ್ಸಮಃ. ಯಾಕೆ ಹೆಣ್ಮಕ್ಳಂದ್ರೆ ಯೋಗ್ಯ ಗಂಡನ್ನು ಹುಡುಕೋದು, ಯೋಗ್ಯ ಮನೆ ಕೊಡುವುದು ಭಾಳ ದೊಡ್ಡ ಜವಾಬ್ದಾರಿ ಅಲ್ಲ. ಅದಕ್ಕಿಂತ ಮೊದಲು ದಾನ ಕೊಡ್ತಕ್ಕಂಥ ಈ ಹೆಣ್ಮಕ್ಳು ಕೇಳ್ತಾರೆ, ನಾವೇನು ದಾನ ಕೊಡಲಿಕ್ಕೇನು ಥಿಂಗ್ಸ್ ಏನು, ವಸ್ತುಗಳೇನು? ದೇವರ ಎದುರಿಗೆ ನಾವೆಲ್ಲ ವಸ್ತುಗಳೇ. ಆದರೆ ಆ ಹೆಣ್ಣು ಮಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ದೇವರು ಹುಟ್ಟಿಸಿದ್ದೇ 2 ಮನೆಗಳನ್ನು ಉದ್ಧಾರ ಮಾಡಲಿಕ್ಕೆ. ಕನ್ಯಾ ಕುಲದ್ವಯ ತಾರಿಣಿ, ಇದೇ ಭಾಗವತ ಹೇಳ್ತಾರೆ, ಮಹಾಭಾರತ ಹೇಳ್ತಾರೆ. ವಸ್ತು ಅಂತ ಮನೆ ಎತ್ತಿ ಕೊಡೋದಿಲ್ಲ, ದಾನ ಮಾಡ್ತಾನೆ. ಯಾಕೆ? ಕನ್ಯಾದಾನದಿಂದ ಮುಂದಿನ ಜನ್ಮದಲ್ಲಿ ಒಳ್ಳೆ ಹೆಂಡತಿ ಸಿಗ್ತಾಳೆ. ಆದ್ದರಿಂದ ಅದರ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಮಾರಬೇಕೆ? ಹಾಗಲ್ಲ. ತಾತ್ಪರ್ಯ ಇಷ್ಟೇ, ಪ್ರತಿಯೊಂದು ವಸ್ತುವನ್ನು ಭಗವಂತನಿಗೆ ಅರ್ಪಿಸಲೇಬೇಕಲ್ವೇ? ದಾರಾನ್ ಸುತಾನ್, ಮಕ್ಕಳನ್ನು ದೇವರಿಗೆ ಅರ್ಪಿಸು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅರ್ಪಿಸುವುದಿಲ್ಲವೇ? 2.5 ತಿಂಗಳ ನಂತರ ನಿಷ್ಕ್ರಮಣ ಅಂತನ್ನುವ ಸಂಸ್ಕಾರ. ಆ ಸಂಸ್ಕಾರದ ಸಂದರ್ಭದಲ್ಲಿ 2.5 ತಿಂಗಳಾದ ಮೇಲೆ 2.5 ತಿಂಗಳವರೆಗೂ ಕಿಂಚಿತ್ ಮೈಲಿಗೆ ಹೆಣ್ಮಗಳಿಗಿರ್ತದೆ. ಆನಂತರ ಮೊಟ್ಟ ಮೊದಲು ಹೊರಗೆ ಬೀಳೋದು ಅಂತಂದರೆ ದೇವರ ಗುಡಿಗೆ ಹೋಗ್ಲಿಕ್ಕೆ ಹೊರಗೆ ಬೀಳಬೇಕು. ಹೋಗಿ ದೇವರ ಗುಡಿಯಲ್ಲಿ ಪರಮಾತ್ಮ ನೀನು ಕೊಟ್ಟ ಫಲ ನೀನು ಸ್ವೀಕರಿಸುವಂತೆ ಕೊಂಡಂತೇಳಿ ಭಗವಂತನಿಗೆ ದಾನ ಕೊಡಬೇಕು. ಗಂಡಸ ಮಕ್ಕಳೇ ಇರಲಿ, ಹೆಣ್ಮಕ್ಳೇ. ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಹೆಣ್ಣುಮಕ್ಕಳನ್ನು ಬೆಳೆಸಬೇಕಾಗ್ತದೆ. ದಾನ ಕೊಡುವ ವಸ್ತು ದೂಷಿತವಾಗಬಾರ್ದು. ನನ್ನ ಮಗಳು ಶಾರೀರಿಕವಾಗಿಯೂ ಕೂಡ ಶುದ್ಧಳಾಗಿರಬೇಕು, ಮಾನಸಿಕವಾಗಿಯೂ ಶುದ್ಧಳಾಗಿರಬೇಕು, ಬೌದ್ಧಿಕವಾಗಿಯೂ ಶುದ್ಧಳಾಗಿರಬೇಕು. ಇಂಥ ಶುದ್ಧ ಪರಿಶುದ್ಧಳಾಗಿರ್ತಕ್ಕಂಥ ನನ್ನ ಮಗಳನ್ನು ಶ್ರೀಧರ ರೂಪಿಣೇ ವರಾಯ, ಪರಮಾತ್ಮನ ರೂಪಿಯಾಗಿರ್ತಕ್ಕಂಥ ವರನಿಗೆ ನಾನು ದಾನವಾಗಿ ಕೊಡ್ತೇನೆ ಅಂತ ತಿಳ್ಕೊಂಡಂತ. ದಾನ ಕೊಡುವಾಗ ಕನ್ಯೆ ಮಮಾಗ್ರತೋ ಭೂಯ ಕನ್ಯೆ ಮೇ ದೇವಿ ಪಾರ್ಶ್ವಯೋ, ಮಗಳೇ ನೀನನ್ನು ದಾನವಾಗಿ ಕೊಟ್ಟಿದ್ದೇನೆ ಅಂತ ತಿಳ್ಕೊಂಡಂತೇಳಿ ನೀನನ್ನು ಮರೆತಿದ್ದೇನೆ ಅಂತ ತಿಳ್ಕೊಳ್ಬೇಡ. ನನ್ನ ಬದಿಯಲ್ಲೂ ನೀನೇ ಇರ್ತಿ, ನನ್ನ ಎದುರಿಗೂ ನೀನೇ ಇರ್ತಿ, ನನ್ನ ಹಿಂದೆಯೂ ಅಪ್ಪ ನಾನಿದ್ದೇನೆ ಗಾಬರಿ ಆಗಬೇಡ ಅಂತ ಹೇಳೋದಕ್ಕೋಸ್ಕರ ಹಿಂದೆಯೂ ನೀನಿರ್ತಿ. ಮದುವೆ ಕಾಲಕ್ಕೆ ಹೇಳುವ ಮಂತ್ರ ಅರ್ಥನ ಮಾಡಿಕೊಳ್ಳೋಣ. ಇಮಾಂ ಶ್ರೀರೂಪಿಣೀಂ ಕನ್ಯಾಂ ಶ್ರೀಧರ ರೂಪಿಣಿ ತುಭ್ಯಂ ಸಮರ್ಪಯಾಮಿ ಅಂತ ತಿಳ್ಕೊಂಡಂತೀವಿ. ದಾನ ಕೊಡುವ ವಸ್ತು ಅಷ್ಟು ಮಕ್ಕಳನ್ನು ಅಷ್ಟು ಪವಿತ್ರರಾಗಿ ಬೆಳೆಸಬೇಕು ನಾವು. ಹೆಣ್ಮಕ್ಳಿಗೆ ಮೊಬೈಲ್ ಕೊಟ್ಟು ಫ್ರೀ ಬಿಟ್ಬಿಡ್ತೇವೆ, ಏನು ಮಾಡ್ತಾರೋ ಯಾರಿಗೂ ಗೊತ್ತು. ನಾವು ಮಾಡುವ ತಪ್ಪು ನಂತರ ನಾವು ಅನುಭವಿಸ್ತೇವೆ. ಕನ್ಯಾದಾನದ ಫಲವು ನಮಗೆ ಸಿಗಲಿಕ್ಕೂ ಸಿಗೋದಿಲ್ಲ ಅಂತ ಇಷ್ಟು ಹೇಳಿದಾಗ ಕೊನೆಗೊಂದು ಮಾತು ಹೇಳ್ತಾಳೆ, ಇದು ನನ್ನ ಮನದ ಅಭಿಲಷಿತ, ಇನ್ನು ನಿಮ್ಮ ನಿರ್ಧಾರ ಏನಿದೆ ಆ ನಿರ್ಧಾರ ಆ ರೀತಿಯಾಗಿ ಮಾಡಿ ಅಂತ. ಆಗ ಕರ್ದಮರು ಹೇಳ್ತಾರೆ, ದೇವಹೂತಿ ದುಃಖ ಪಡಬೇಡ, ಸಂಸಾರದಲ್ಲಿ ನಾನೂ ಸಿಲುಕಿಲ್ಲ, ನಿಮಗೂ ಸಿಲುಕಲಿಕ್ಕೆ ನೀನೂ ಸಿಲುಕಿಲ್ಲ. ಭಗವದ್ಭಕ್ತರ ಸಂಸಾರ ಅಂತ ತಿಳ್ಕೊಂಡಂತಂದರೆ ಸಂಸಾರ ಸಾಗರವನ್ನು ದಾಟುವ ಒಂದು ನೌಕೆ ಇದ್ದಂತೆ. ನೇಹ ಯತ್ ಕರ್ಮಧರ್ಮಾಯ ಜೀವನ್ ಕರ್ಮಧರ್ಮಾಯ ನ ವಿರಾಗಾಯ ಕಲ್ಪತೆ ನ ತೀರ್ಥಪದ ಸೇವಾಯಿ ಜೀವನ್ನಪಿ ಮೃತೋಯಿಸ. ದೇವಹೂತಿ ಹೇಳ್ತಕ್ಕಂಥ ಮಾತು ಕರದಂ ಪ್ರಜಾಪತಿಗಳಿಗೆ ವಿವಾಹವನ್ನು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ತನ್ನ ಗೃಹಸ್ಥ ಧರ್ಮದ ಎಲ್ಲ ಧರ್ಮಗಳನ್ನು ಪರಿಪಾಲನೆ ಮಾಡದೇ ಇದ್ದರೆ ಸಂಸಾರದ ಭೋಗ ವಿರಕ್ತಿಗೆ ಕಾರಣವಾಗಬೇಕು. ಯಾಕೆ? ಹೆಂಡತಿ ಅಂತ ತಿಳ್ಕೊಂಡಂತಂದರೆ, ಗೃಹಸ್ಥಾಶ್ರಮ ಅಂತ ತಿಳ್ಕೊಂಡಂತಂದರೆ ಪುರುಷನಲ್ಲಿರ್ತಕ್ಕಂಥ ಕಾಮಕ್ರೋಧಗಳು ಅಂತೇನಿವೆ, ಬಯಕೆಗಳು ಅಂತೇನಿದೆ, ಆ ಬಯಕೆಗಳಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಅನುಕೂಲತೆ. ಹೆಣ್ಮಕ್ಳಲ್ಲಿದ್ದ ಬಯಕೆಗಳ ಪೂರ್ತಿಗಾಗಿ ಒಬ್ಬ ಗಂಡ ಹೆಣ್ಣು ಪರಸ್ಪರ, ಗಂಡ ಹೆಣ್ಣಿನ ಪರಸ್ಪರ ರೀತಿಯಾಗಿರ್ತಕ್ಕಂಥ ಸಂಯೋಗ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಸಂದರ್ಭ. ಇವರ ಕಾಮನೆಗಳು ಈ ಜುರಿಸ್ಟಿಕ್ಷನ್ ದಾಟಿ ಹೋಗಬಾರ್ದು.
ಮದುವೆ ಇದೊಂದು ಸುತ್ತಲೂ ಹಾಕಿರ್ತಕ್ಕಂಥ ಬೇಲಿ. ದಂಪತಿಗಳು ಗಂಡ ಹೆಂಡತಿ ಅಂತಕ್ಕಂಥ ಹೂದೋಟಕ್ಕೆ ಇದೊಂದು ಬೇಲಿ. ಬೇರೆ ಯಾರೂ ಬಂದು ಇವರನ್ನು ದೂಷಿಸ ಮಾಡಬಾರ್ದು ಅಂತ ತಿಳ್ಕೊಂಡಂತೇಳಿ. ಪುರುಷ ಉಚ್ಛೃಂಖಲನಾಗಿ ಎಲ್ಲ ಕಡೆ ತಿರುಗಾಡಬಾರ್ದು, ಹೆಣ್ಣು ಉಚ್ಛೃಂಖಲಾಗಿ ಇನ್ನು 20 ಕಡೆ ತಿರುಗಾಡಬಾರ್ದು ಅಂತ ತಿಳ್ಕೊಂಡಂತೇಳಿ ಸೃಷ್ಟಿಯ ಆರಂಭದಲ್ಲಿ ಋಷಿಗಳು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಮದುವೆ ವ್ಯವಹಾರ. ಇದು ಕಾಂಟ್ರಾಕ್ಟ್ ಅಲ್ಲ, ಇದು ಪರಸ್ಪರವಾಗಿರ್ತಕ್ಕಂಥ ಸಾಧನೆಗೆ ಸಿದ್ಧಿ. ದೇವಹೂತಿಯ ಮಾತನ್ನು ನೆನಪಿಟ್ಟುಕೊಳ್ಳಿ. ನೇಹ ಯತ್ ಕರ್ಮ ಧರ್ಮಾಯ. ಗೃಹಸ್ಥಾಶ್ರಮದ ಯಾವ ಕರ್ಮಗಳು, ಯಾವ ಆಚರಣೆಗಳು ಧರ್ಮದ ಪುಟದಿಂದ ಯುಕ್ತವಾಗಿಲ್ಲ, ಜ್ಞಾನಭಕ್ತಿ ವೈರಾಗ್ಯದಾಯಕವಾಗಿಲ್ಲ, ಗೃಹಸ್ಥಾಶ್ರಮರು ಯಾರು ಜ್ಞಾನಿಗಳ ಸೇವೆಯನ್ನು ಮಾಡಲಿಲ್ಲ, ಅವರಿಂದ ಜ್ಞಾನ ಪಡೆದು ತಮ್ಮ ಗೃಹಸ್ಥಾಶ್ರಮವನ್ನೇ ತಮ್ಮ ಸಾಧನೆಯ ಸಿದ್ಧಿಭೂಮಿಯನ್ನಾಗಿ ಯಾರು ಮಾಡಿಕೊಂಡಿಲ್ಲ, ಜೀವನ್ನಪಿ ಮೃತೋ ಹಿ ಸಹ. ಆ ವ್ಯಕ್ತಿ ಜೀವನ್ಮೃತರಂತೆ. ಗೃಹಸ್ಥಾಶ್ರಮದ ಆ ಅದ್ಭುತತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಗಂಡ ಹೆಂಡತಿ ಮದುವೆ ಮಾಡಿಕೊಂಡು 4 ಮಕ್ಕಳನ್ನ ಪಡೆದೀವು, ಏನೋ ಎಜುಕೇಷನ್ ಕೊಟ್ಟಿವು, ಒಂದು ದಿವಸ ಸತ್ತು ಹೋದೀವು ಅಲ್ಲ. ಗೃಹಸ್ಥಾಶ್ರಮ ಧರ್ಮಗಳು ಗಂಡ ಹೆಂಡತಿ ಸೇರಿ, ಯಾಕೆ 2 ಸೇರಿದಾಗ ಪರಿಪೂರ್ತಿ. ಗಂಡನೂ ಅರ್ಧ, ಹೆಂಡತಿನೂ ಅರ್ಧ. 2 ಸೇರದೇ ಇದ್ದರೆ ಒಂದು ಪರಿಪೂರ್ಣ ಪ್ರತಿಕೃತಿ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲ ನಮ್ಮ ದೇವತೆಗಳನ್ನು ನೋಡಿ ತಮ್ಮ ಹೆಂಡತಿ ಜೊತೆಗೆ ಇದ್ದಾರೆ. ಲಕ್ಷ್ಮಿಯ ಜೊತೆಗೆ ಪರಮಾತ್ಮನನ್ನು ನಾವು ನೋಡ್ತೇವೆ. ಸರಸ್ವತಿ ಇತ್ಯಾದಿಗಳ ಜೊತೆಯಲ್ಲಿ ಸರಸ್ವತಿ, ಗಾಯತ್ರಿ, ಸಾವಿತ್ರಿ ಜೊತೆಯಲ್ಲಿ ಬ್ರಹ್ಮ, ಭಾರತೀಯ ಜೊತೆಯಲ್ಲಿ ವಾಯು, ಗರುಡ, ಶೇಷ, ರುದ್ರರು, ಸೌಪರ್ಣಿ, ವಾರುಣಿ, ಆನಂತರ ಉಮಾದೇವಿ ಜೊತೆಯಲ್ಲಿ ಇದ್ದಾರೆ. ಈ 2 ಜೊತೆಯಲ್ಲಿ ಇದ್ದು ಧರ್ಮ ಮಾಡುವುದು ಅಂತೇಕೊಂಡಂತೇನಿದೆ, ಇದು ಪರಿಪೂರ್ಣವಾಗಿರ್ತಕ್ಕಂಥ ಧರ್ಮ. ಜೀವನದ ರಥದ 2 ಗಾಲಿಗಳು. ಒಂದೇ ಗಾಲಿಯಿಂದ ಗಾಡಿ ಮುಂದೆ ಹೋಗೋದಿಲ್ಲ, ಅಡ್ಡಗಲಾಗ್ತದೆ. 2 ಗಾಲಿಗಳು ಸರಿಯಾದ ರೀತಿಯಿಂದ ಹೋಗ್ತಾ ಇದ್ದರೆ ಈ ಜೀವನದ ರಥ ಮುಂದೆ ಸಾರಿ ಮೋಕ್ಷಕ್ಕೆ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ಮೋಕ್ಷ ಪಡೆಯೋದಕ್ಕೋಸ್ಕರ ಸನ್ಯಾಸಕ್ಕೆ ಹೊರಟ ತಾವು ನನ್ನದು ಮೋಕ್ಷದ ಸಿದ್ಧತೆಯನ್ನು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆಗ ಕರ್ದಮರು ಹೇಳ್ತಾರೆ, ದೇವಹೂತಿ ದುಃಖಿತಲಾಗಬೇಡ, ನಿನ್ನನ್ನು ನದಿಯ ಮಧ್ಯದ ದಾರಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥ ನಿಷ್ಕರುಣಿ ನಾನಲ್ಲ. ಕೈ ಹಿಡಿದುಕೊಂಡು ಈ ನದಿಯಲ್ಲಿ ಇಳಿದಿದ್ದೇವೆ. ಮಧ್ಯದಲ್ಲಿ ಹೆಂಡತಿಯನ್ನು ಬಿಟ್ಟು ನಾನು ವಹಿಸಿ ಹೋಗ್ತೇನೆ ಅಂತ ನಡೆಯೋದಿಲ್ಲ. ನಾನು ದಡಕ್ಕೆ ಸೇರಬೇಕು, ನೀನು ದಡಕ್ಕೆ ಸೇರಬೇಕು. ಮಾ ಖಿದು ರಾಜಪುತ್ರಿ ಇತ್ತಂ ಆತ್ಮಾನಂ ಪ್ರತ್ಯನಿಂದಿತೆ. ನಿನ್ನ ಬಗ್ಗೆ ಇರತಕ್ಕಂಥ ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಪಡಬೇಡ. ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದೆ. ಪರಮಾತ್ಮ ನನಗೆ ಉತ್ತಮ ಹೆಂಡತಿಯನ್ನು ಕೊಡುವಂತ ನಾನು ಕೇಳಿದಾಗ ಅವನು ಉತ್ತಮ ಹೆಂಡತಿ ದೇವಹೂತಿ ಬರ್ತಾಳೆ, ಮನು ಕರೆದುಕೊಂಡು ಬರ್ತಾನೆ ಅಂತ ಹೇಳೋದ್ರ ಜೊತೆಯಲ್ಲಿ ನಾನು ನಿನ್ನ ಮನೆಯಲ್ಲಿ ಅವತರಿಸಿ ನನ್ನ ತಾಯಿಗೆ ಉಪದೇಶ ಮಾಡುವ ನೆವದಿಂದ ಜಗತ್ತಿಗೆ ತತ್ವಜ್ಞಾನ ಕೊಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ್ದಾನೆ ದೇವಹೂತಿ. ಆದ್ದರಿಂದಾಗಿ ಪರಮಾತ್ಮ ಅವತರಿಸ್ತಾನೆ. ನಿನ್ನನ್ನು ಅಲ್ಲಿವರೆಗೂ ನಾನು ಬಿಟ್ಟು ಹೋಗೋದಿಲ್ಲ. ಹೇಳಿದೆ ಇಷ್ಟೇ, ನಾನು ಇನ್ಮೇಲೆ ನನ್ನ ಸನ್ಯಾಸಕ್ಕೆ ಹೋಗೋ ಸಂದರ್ಭ ಬಂದಿದೆ ಅಂತ ಹೇಳಿದ್ದೆ. ನಾವಿಬ್ಬರೂ ಸೇರಿ ಭಗವಂತನ ಉಪಾಸನೆಯನ್ನು ಮಾಡೋಣ. ಪರಮಾತ್ಮನ ಅನನ್ಯ ಸಾಧನೆಯಿಂದಲೇ ಭಗವಂತ ಒಲಿತಾನೆ. ಪರಮಾತ್ಮ ಬೇರೆ ಸುಖ ಬೇಕು ಅಂತ ಭಗವಂತ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಸಾಧನೆಯನ್ನು ಮಾಡಬೇಕಾಗ್ತದೆ, ತಪಸ್ಸನ್ನು ಮಾಡಬೇಕಾಗ್ತದೆ. ಇಬ್ಬರು ಭಗವಂತನ ಅವತಾರಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಅನೇಕ ದಿನಗಳ ನಂತರ ದೇವಹೂತಿಯ ಗರ್ಭದಿಂದ ಅಭಿವ್ಯಕ್ತನಾಗಿದ್ದಾನೆ. ಹಾಗಾದರೆ ಪರಮಾತ್ಮ ದೇವಹೂತಿಯ ಗರ್ಭದಲ್ಲಿ ವಾಸ ಮಾಡಿದ್ದರೆ ಗರ್ಭವಾಸ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಶುಕ್ಲಶೂನ್ಯ ಸಂಪರ್ಕ ಇಲ್ಲ ಅಂತ ಹೇಳ್ತೀರಲ್ಲ. ಇಲ್ಲ, ಶುಕ್ಲ ಸಂಪರ್ಕದಿಂದಲೇ ಸಂಪರ್ಕವಿಲ್ಲದೆ
ಪರಮಾತ್ಮ ಹುಟ್ಟುತ್ತಾನೆ ಅಂತ ತಿಳ್ಕೊಂಡಂದ್ರೆ ಇವರ ಮಗ ಹೇಗೆ? ವಸುದೇವ ದೇವಕಿಯರ ಪುತ್ರ ನಿಮಗೆ ಮಗನಾಗಿ ಹುಡ್ತೇನೆ ಅಂತ ಕೊಟ್ಟ ಮಾತಿಗೆ ಬೆಲೆ ಏನು? ನಾನು ನಿನ್ನ ಮಗನಾಗಿ ಹುಡ್ತೇನೆ ಅಂತ ತಿಳ್ಕೊಂಡಂತೇಳಿ ಕರ್ದಮ ಪ್ರಜಾಪತಿಗೆ ಕೊಟ್ಟಿದ್ದ ಮಾತು ಸುಳ್ಳೇನು? ತಾನೇ ಅಭಿವ್ಯಕ್ತನಾಗಿದ್ದರೆ ನೀವು ನಿಮ್ಮಲ್ಲಿ ಹುಟ್ಟಿಲ್ಲ ಅಂತ ಅರ್ಥ. ತನ್ನ ಮಾತನ್ನು ಅವನು ಮೀರಿದಂತೆ, ಹುಟ್ಟಿದರೆ ಗರ್ಭವಾಸ ಇದೆ ಅಂತ ಅರ್ಥ. ನಾನು ಪ್ರತಿ ದಿವಸ ಹೇಳ್ತಾ ಬಂದಿದ್ದೇನೆ, ಇಂಥ ಸಮಸ್ಯೆ ಬಂದಾಗ ನಮ್ಮ ಸಹಾಯಕ್ಕೆ ಬರ್ತಕ್ಕಂಥ ನಮ್ಮ ಪರಮಗುರುಗಳು ಶ್ರೀಮದಾಚಾರ್ಯರು ಹೇಳ್ತಾರೆ, ಪರಮಾತ್ಮ ಅವತಾರದಲ್ಲಿಯೂ ಕೂಡ ಅವನಿಗೆ ಶುಕ್ಲ ಶೋಣಿತ ಸಂಪರ್ಕ ಇಲ್ಲ. ವೀರ್ಯ ಹಾಗೂ ಸ್ತ್ರೀ ಅಂಡಾಶಯದ ಸಂಪರ್ಕ ಅವನಿಗಿಲ್ಲ. ಆದರೆ ಮಕ್ಕಳಾಗಿ ಆವಿರ್ಭೂತನಾಗ್ತಾನೆ ಅಂತ ಹೇಳಿರ್ತಾನಲ್ಲ, ಹಾಗಾದರೆ ಇದರ ವ್ಯವಸ್ಥೆ ಏನು ಅಂತಂದರೆ, ತಾನು ಪುರುಷನ ತಪಸ್ಸು ಮಾಡಿದ ಆ ಪುರುಷನ ವ್ಯತ್ಯದಲ್ಲಿ ಸನ್ನಿಹಿತನಾಗಿ, ಅದರ ವಿಕೃತಿಯಿಂದ ರಹಿತನಾಗಿ ಸನ್ನಿಹಿತನಾಗಿ, ಜಗತ್ತಿನಲ್ಲೇ ವಿಕಾರವಿಲ್ಲದೆ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ನಂತರ ಆ ತಾಯಿ ಆಗ್ತಕ್ಕಂಥವಳ ಹೊಟ್ಟೆಯಲ್ಲಿ ತಾನು ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಅಂಡಾಶಯವನ್ನು, ಆ ನಂತರ ಇವನ ವೀರ್ಯಾಣುಗಳನ್ನು ಪರಮಾತ್ಮ ಒಣಗಿಸಿ ಬಿಡ್ತಾನೆ. ತನಗೆ ಅವರ ಸಂಪರ್ಕ ಬರದಂತೆ ನೋಡಿಕೊಳ್ತಾನೆ. ತಾಯಿಯಾಗುವವಳ ಗರ್ಭದಲ್ಲಿ ತಾನು ಏನೂ ಸಂಬಂಧವಿಲ್ಲದೆ ಸನ್ನಿಹಿತನಾಗಿರ್ತಾನೆ. ಹೇಗೆ ಪರೀಕ್ಷಿತನ ಉತ್ತರೆಯ ಗರ್ಭದ ಸುತ್ತಲೂ ತಿರುಗಾಡ್ತಾ ಪರಮಾತ್ಮ ಚತುರ್ಭುಜಧಾರಿಯಾಗಿದ್ನಲ್ಲ, ಹಾಗೆ ಸನ್ನಿಹಿತನಾಗಿರ್ತಾನೆ. ಇವರ ಶರೀರದ ಯಾವುದೇ ವಿಕಾರಕ್ಕೆ ಒಳಗಾಗೋದಿಲ್ಲ. ಯೋಗ್ಯ ಸಮಯದಲ್ಲಿ ಅಭಿವ್ಯಕ್ತನಾಗಿ ನಿಮ್ಮ ಮಗ ಅಂತ ಅನಿಸ್ಕೊಳ್ತಾನೆ. ಶುಕ್ಲ ಸಂಪರ್ಕವೂ ಇಲ್ಲ, ಗರ್ಭವಾಸದ ದುಃಖವೂ ಕೂಡ ಇಲ್ಲ. ಸನ್ನಿಹಿತನಾಗಿ ಆ ಸನ್ನಿಧಾನದ ಅಂತರ್ಹಿತ ಸನ್ನಿಧಾನವನ್ನು ಬಹಿರ್ಮುಖವಾಗಿ ಅಭಿವ್ಯಕ್ತಪಡಿಸ್ತಾನೆ. ಹೇಗೆ ಮೊದಲೇ ಕಟ್ಟಿಗೆಯಲ್ಲಿರ್ತಕ್ಕಂಥ ಅಗ್ನಿ ಅಭಿವ್ಯಕ್ತವಾಗ್ತದೆಯೋ ಆ ರೀತಿಯಾಗಿ ಇದು ಕೂಡ ನ್ಯೂನೋಪಮ. ಆಚಾರ ತಾತ್ಪರ್ಯ ಈ ರೀತಿಯಾಗಿದೆ. ನಾವತಾರೇಷು ಅಪಿ ಹರೇಹೇ ದೇಹ ಶುಕ್ಲಾದಿ ಸಂಭವ ತಥಾಪಿ ಶುಕ್ಲ ಸಂಸ್ಥಸ್ಸನ್ ಮಾತೃದೇಹೇ ಪ್ರವಿಶ್ಯ ಚ ವಿಲಾಪ್ಯ ಶುಕ್ಲಂ ತತ್ರೈವ ಕೇವಲ ಜ್ಞಾನಪುಂ ರೂಪಕಃ. ಅಲ್ಲಿ ಆ ಹೆಣ್ಮಗಳ ಹೊಟ್ಟೆಯಲ್ಲಿಯೂ ಜ್ಞಾನಾನಂದ ಸ್ವರೂಪಿಯಾಗಿ ಇದ್ದು, ಉದೇತಿ ಭಗವಾನ್ ವಿಷ್ಣು ಕಾಲೇ ಲೋಕಂ ವಿಮೋಹನ್, ಯೋಗ ಕಾಲದಲ್ಲಿ ಅಭಿವ್ಯಕ್ತನಾಗ್ತಾನೆ. ದೇವತೆಗಳು ಸಂತೋಷ ಪಡ್ತಾರೆ, ಪರಮಾತ್ಮ ಎಂಥ ಅದ್ಭುತ ಲೀಲೆ ಅಂತೇಳಿ. ತಂದೆ ತಾಯಿಗಳು ತಿಳ್ಕೊಳ್ತಾರೆ, ಪರಮಾತ್ಮ ನಮ್ಮ ಮಗನಾಗಿ ಹುಟ್ಟಿದ್ದಾನೆ ಅಂಥೇಳಿ. ಅಸುರರು ಮೋಹಿತರಾಗಿ, ದೇವರು ಕೂಡ ನಮ್ಮಂತೆ ಗರ್ಭವಾಸ ಇದ್ದವನು ಅಂತ ತಿಳ್ಕೊಂಡಂತೇಳಿ ಅವರು ಮೋಹಿತರಾಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕಪಿಲ ಅವತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬ್ರಹ್ಮದೇವರು ಬರ್ತಾರೆ. ಕಪಿಲಾವತಾರ ತನ್ನ ಆನಂದಕ್ಕೆ ತಾವು ಭಾಗವನ್ನು ವಹಿಸ್ತಾರೆ. ತಮ್ಮ ಮಗನ ಮನೆಯಲ್ಲಿ ಪರಮಾತ್ಮ ಬಂದಿದ್ದಾನಲ್ಲ. ಆಗ ಕರ್ದಮರು ಬ್ರಹ್ಮದೇವರು ಪರಮಾತ್ಮನನ್ನು ವಿಧದಿಂದ ಸ್ತೋತ್ರ ಮಾಡ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ದೇವಹೂತಿ, ಹೆಣ್ಮಕ್ಕಳ ಗಂಡ ಸನ್ನಿಸ್ತನಾಗ್ತಾನೆ ಅಂತೇಳಿ ದುಃಖ ಪಡಬೇಡ. ನೀನು ಹೆಣ್ಮಕ್ಕಳ ಚಿಂತೆಯಲ್ಲ. ನನಗೆ 9 ಜನ ಋಷಿಪುತ್ರರಿದ್ದಾರೆ. ಅವರ ಜೊತೆಯಲ್ಲಿ ನಿನ್ನ ಮಕ್ಕಳನ್ನು ಮದುವೆ ಮಾಡಿಸ್ಕೊಳ್ತೇನೆ. ನಿನ್ನ ಮಕ್ಕಳನ್ನು ನಾನು ಸೊಸೆಯಂದರಾಗಿ ಸ್ವೀಕರಿಸ್ತೇನೆ. ದೇವರ ನಂಬಿದವರಿಗೆ ಮಕ್ಕಳ ಮದುವೆಯೂ ಕೂಡ ಸುಲಭವಾಗಿ ಆಗ್ತದೆ. ಮರೀಚ ಋಷಿಗಳಿಗೆ ಕಲೆಯನ್ನು, ಅತ್ತಿರ ಋಷಿಗಳಿಗೆ ಅನಸೂಯೆಯನ್ನು, ಆಂಗಿರಸ ಋಷಿಗಳಿಗೆ ಶ್ರದ್ಧೆಯನ್ನು, ಪುಲಸ್ತ ಋಷಿಗಳಿಗೆ ಹವಿರ್ಭುವನ್ನು, ಪುಲಹ ಋಷಿಗಳಿಗೆ ಗತಿಯನ್ನು, ಕ್ರತುವಂತನು ಋಷಿಗಳಿಗೆ ಯುಕ್ತ ಅಂತಕ್ಕಂಥವಳನ್ನು, ಭೃಗು ಋಷಿಗಳಿಗೆ ಖ್ಯಾತಿಯನ್ನು, ವಸಿಷ್ಠ ಋಷಿಗಳಿಗೆ ಅರುಂಧತಿಯನ್ನು, ಅಥರ್ವಣ ಋಷಿಗೆ ಶಾಂತಿಯನ್ನು ಆ ಕಾಲದಲ್ಲಿ ಕೊಟ್ಟು ಬ್ರಹ್ಮದೇವರು ತಾವೇ ನಿಂತುಕೊಂಡು ಆ ತನ್ನ ಮಕ್ಕಳಿಗೋಸ್ಕರ ತಾವು ಸ್ವೀಕಾರ ಮಾಡಿದ್ದಾರೆ. ಋಷಿಗಳು ಬಂದಿದ್ದಾರೆ. ಪರಮಾತ್ಮನ ಸನ್ನಿಧಾನದಲ್ಲಿ ಅದ್ಭುತವಾದ ಮದುವೆ ನಡೆದು ಹೋಗಿಬಿಟ್ಟಿದೆ. ನಡೆದು ಹೋದ ನಂತರ ಬ್ರಹ್ಮದೇವರು ಹೊರಟು ನಿಂತ ಮೇಲೆ ಇಲ್ಲಿ ಕರ್ದಮರು ಹಾಗೂ ದೇವಹೂತಿ ಪರಮಾತ್ಮನನ್ನು
ವಿಧ ವಿಧವಾಗಿ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮುಗಿದ ನಂತರ ಪರಮಾತ್ಮ, ನಾನು ಸನ್ಯಾಸ ತೆಗೆದುಕೊಂಡು ಹೋಗಿ ನೀನನ್ನು ಪಡೆಯಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ, ಅನುಮತಿಯನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಕೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ಅವಶ್ಯವಾಗಿ ಹೋಗ್ಬೋದು. ನಿಮ್ಮ ಹೆಂಡತಿಯ ಬಗ್ಗೆ, ನನ್ನ ತಾಯಿಯ ಬಗ್ಗೆ ಏನು ಚಿಂತೆ ಮಾಡೋ ಕಾರಣವಿಲ್ಲ. ಅವಳನ್ನು ನಿಮಿತ್ತ ಮಾಡಿಕೊಂಡು ಅದ್ಭುತವಾಗಿರ್ತಕ್ಕಂಥ ಸಾಂಖ್ಯಶಾಸ್ತ್ರವನ್ನು ಜಗತ್ತಿಗೆ ಕೊಡ್ತೇನೆ. ನೀವು ಕೂಡ ಇನ್ನೊಂದು ರೂಪದಿಂದ ನಿಮ್ಮ ಸಹಾಯಕನಾಗಿ, ನಿಮ್ಮ ಸಿದ್ಧಿಗೆ ದಾಯಕನಾಗಿ ನಿಮಗೆ ಮೋಕ್ಷವನ್ನು ನಾನು ಕರುಣಿಸ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಕರ್ದಮ ಪ್ರಜಾಪತಿಗಳು ಹೊರಟು ನಿಲ್ತಾರೆ. ಮತ್ತೆ ಸಮಸ್ಯೆ. ತಪಸ್ಸು ಮಾಡೋದು ಯಾವುದಕ್ಕೋಸ್ಕರ? ದೇವರ ದರ್ಶನವಾಗಲಿ, ದೇವರು ಬರಲಿ ಅಂತ ತಿಳ್ಕೊಂಡು ಅಂತೇಳಿ. ಅದೇ ದೇವರು ಮನೆಗೆ ಬಂದಾಗ ಆ ದೇವರನ್ನು ಬಿಟ್ಟು ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಕರ್ದಮರು ಅಂತ ಇದ್ದಾರೆ, ಪರಮಾತ್ಮ ಆಗಲಿ ಅಂತ ಇದ್ದಾನೆ. ಇದೇನಿದೆ ವಿಚಿತ್ರ ಕಗ್ಗಂಟು? ಈ ಕಗ್ಗಂಟನ್ನು ಹೇಗೆ ಪರಮಾತ್ಮ ಬಿಡಿಸಿದ? ಸ್ವಲ್ಪ ಹೊತ್ತು ಕಗ್ಗಂಟು ಹಾಗೇ ಇರಲಿ, ನಾಳೆ ಅದನ್ನು ಕಗ್ಗಂಟು ಹೇಗೆ ಬಿಚ್ಚಲ್ಪಟ್ಟಿತು ಅಂತ ತಿಳ್ಕೊಂಡು ಅನ್ನೋದನ್ನು ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.